ಇದನ್ನ ಅರ್ಥಗಳನ್ನ ಕೊಡುತ್ತೆ. ಜೊತೆಗೆ ಪ್ರಭುಪಾದರು ಯಾಕೆ ಆ ಪದಗಳನ್ನೇ ಉಪಯೋಗಿಸಿದ್ದಾರೆ, ಅದನ್ನ ನಾವು ಯಾಕೆ ಅದ್ರದ್ದು ಒಂದೊಂದು ಪದನೂ ಕೂಡ ಚೂಸ್ ಮಾಡಿ, ಎಸ್ಪೆಷಲಿ ಇಂಗ್ಲಿಷ್ ಅಲ್ಲಿ ಪ್ರಭುಪಾದರು ಈ ಭಗವದ್ಗೀತೆನ ಬರೆದಿದ್ದಾರೆ. ಸೊ ಅದನ್ನ ಬಹಳ ಸರಳ ಮಾಡಿದ್ದಾರೆ. ಒಂದು ಮತ್ತೆ ಅವರು ಒಂದು ಬ್ಯಾಕ್ ಗ್ರೌಂಡ್ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಪ್ರಭುಪಾದರು ಪುಸ್ತಕ ಬರಿಬೇಕಾದ್ರೆ ಅವರು ರಾತ್ರಿ 12 ಗಂಟೆ, ಸುಮಾರು 12 ಗಂಟೆ 12:30 ಎದ್ಬಿಟ್ಟು ಅವರು ಸಂಸ್ಕೃತದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಿ ಅದನ್ನ ರೆಕಾರ್ಡ್ ಮಾಡ್ತಾ ಇದ್ರು. ಒಂದು ಡಿಕ್ಟಾಫೋನ್ ಅಂತ ಒಂದಿತ್ತು, ಅದು ಇನ್ನ ಇದೆ. ಅದು ಬೃಂದಾವನಕ್ಕೆ ಅಥವಾ ಮಾಯಾಪುರಕ್ಕೆ ಹೋದ್ರೆ ಅಲ್ಲಿ ಪ್ರಭುಪಾದರು ರೆಕಾರ್ಡ್ ಮಾಡ್ತಾ ಇದ್ರು. ಸೊ ರಾತ್ರಿ ಎಲ್ಲ ಅದನ್ನ ಸುಮಾರು 4 ಗಂಟೆ 5 ಗಂಟೆವರೆಗೂ ರೆಕಾರ್ಡ್ ಮಾಡಿದ್ಮೇಲೆ ಬೇರೆ ಭಕ್ತರು ಅವರ ಡಿಸೈಪಲ್ಸ್ ಏನ್ ಮಾಡ್ತಾ ಇದ್ರು, ಆ ರೆಕಾರ್ಡಿಂಗ್ ಅನ್ನ ಕೇಳಿಸ್ಕೊಂಡು ಅದನ್ನ ಬುಕ್ಕಿನ ಫಾರ್ಮ್ಯಾಟ್ ಅಲ್ಲಿ ಬರಿತಾ ಇದ್ರು. ಸೊ ಹೀಗೆ ಪ್ರಭುಪಾದರು ಯಾವ್ದು ಡಿಸ್ಟರ್ಬೆನ್ಸ್ ಇರಬಾರ್ದು ರಾತ್ರಿ ಹೊತ್ತು, ಆ ಕಾಲದಲ್ಲಿ ಎಲ್ಲರೂ ಮಲಗಿರ್ತಾರೆ. ಸೊ ಆ ಟೈಮಲ್ಲಿ ಎದ್ಬಿಟ್ಟು ಇದನ್ನ ಬರಿತಾ ಇದ್ರು. ಮತ್ತೆ ಫುಲ್ ಕಾನ್ಸಂಟ್ರೇಟ್ ಮಾಡಿ ಈ ಪುಸ್ತಕಗಳನ್ನ ಅವರು ಹೊರತಂದಿದ್ದಾರೆ. ಸೊ ಇದೆಲ್ಲ ಸಾಮಾನ್ಯ, ಎಸ್ಪೆಷಲಿ ಭಗವದ್ಗೀತಾ ಮತ್ತೆ ಶ್ರೀಮದ್ ಭಾಗವತ ಇದು ಸಾಮಾನ್ಯ ಬುಕ್ಸ್ ಅಲ್ಲ. ತುಂಬಾ ಕೇರ್ಫುಲ್ ಆಗಿ ಪದಗಳನ್ನ ಚೂಸ್ ಮಾಡಿ ಅವರು ಈ ಪುಸ್ತಕಗಳನ್ನ ಇಲ್ಲಿ ಬರೆದಿದ್ದಾರೆ. ಸೊ ಹಾಗಾಗಿ ಅದಕ್ಕೋಸ್ಕರ ನಾವು ಪುಟದಿಂದ ಪುಟಕ್ಕೆ ನಾವು ಓದ್ಬೇಕು. ಆ ಓದಿದಾಗ ಅದ್ರದ್ದು ಕಂಪ್ಲೀಟ್ ಸಾರಾಂಶ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಮೇ ಬಿ ಒಂದ್ಸತಿ ಓದ್ತಾ ಇದ್ರೆ ಗೊತ್ತಾಗದೆ ಇರ್ಬೋದು. ಸೊ 2 ಸತಿ 3 ಸತಿ ಮತ್ತೆ ಮತ್ತೆ ಓದ್ತಾ ಇದ್ದಾಗ ಅದ್ರ ಅರ್ಥ ಆಗುತ್ತೆ. ಪ್ರಭುಪಾದರು ಒಂದ್ ಕಡೆ ಹೇಳಿದ್ದಾರೆ, ನಾವು ನನ್ನ ಪುಸ್ತಕ ಏನಾದ್ರು ಒಂದು ಸೆಕ್ಷನ್ ಅಥವಾ ಒಂದು ಶ್ಲೋಕನೋ ಅಥವಾ ಒಂದು ಅನುವಾದನೋ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಅದನ್ನ ಏನ್ ಮಾಡ್ಬೇಕು, ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಓದಿದ್ದನ್ನೇ 2-3 ಸತಿ ಓದ್ತಾ ಇರ್ಬೇಕು. ಓದಿದ್ದನ್ನೇ ಓದಿದ್ರೆ ಅವಾಗ ಅದು ಅರ್ಥ ಆಗುತ್ತೆ ಅಂತ ಪ್ರಭುಪಾದರು ಹೇಳಿದ್ದಾರೆ. ಸೊ ಹಾಗಾಗಿ ಅಟ್ಲೀಸ್ಟ್ ನಾವು ಒಂದ್ಸತಿ ಆದ್ರೂ ಕಂಪ್ಲೀಟ್ ಆಗಿ ಪುಟದಿಂದ ಮುಖ್ಯ ಪುಟದಿಂದ ಹಿಡಿದು ಅಂತ್ಯ ಪುಟದವರೆಗೂ ಓದಿದ್ರೆ ನಮ್ಗೆ ಅದು ಬಹಳ ಬೆನಿಫಿಷಿಯಲ್ ಆಗುತ್ತೆ. ಸೊ ನಿನ್ನೆಯಿಂದ ನಾವು ಭಗವದ್ಗೀತಾ ಯಥಾರೂಪವನ್ನ ಶುರು ಮಾಡಿದ್ದೀವಿ. ಅದರಲ್ಲಿ ಪ್ರಭುಪಾದರು ಈ ಪುಸ್ತಕದ ಫೋರ್ವರ್ಡ್ ನಾವು ಓದಿದ್ವಿ. ಈಗ ಇಂಟ್ರಡಕ್ಷನ್ ನಲ್ಲಿ ಈ 3ನೇ ಪುಟದವರೆಗೂ ನಿನ್ನೆ ಓದಿದ್ದೀವಿ. ಸೊ ಇಲ್ಲಿಂದ ಮುಂದಕ್ಕೆ ನಾವು ಇವತ್ತು ಓದೋಣ. ಸೊ ಇದನ್ನ ನಾನು ಭಗವದ್ಗೀತಾ, ನೀವು ಎಲ್ಲರೂ ದಯವಿಟ್ಟು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇದನ್ನ ನಾನು ಭಗವದ್ಗೀತಾನ ಕೂಡ ನಾನು ಶೇರ್ ಮಾಡ್ತೀನಿ, ಅದನ್ನ ನೋಡ್ಕೊಳ್ಬಹುದು. ಇಲ್ಲ ಬುಕ್ ಅಲ್ಲಿ ಬೇಕಾದ್ರೂ ನೋಡ್ಕೋಬಹುದು. ಒಂದೇ ನಿಮಿಷ. ಕಾಣಿಸ್ತಾ ಇದೆಯಲ್ಲ? ಈಗ ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಕಾಣಿಸ್ತಾ ಇದೆ. ಪ್ರಭು. ಆಯ್ತು, ಓಕೆ. ಈಗ ನಿನ್ನೆ ನೋಡಿ, ಇಲ್ಲಿಂದ ಪ್ರಸ್ತಾವ ಮೊದಲನೇದಾಗಿ ಮೊದಲ ಮಾತು ಅಂತ ಇದಾಯ್ತು, ಇದನ್ನು ಓದಿದ್ವಿ. ಅದಾದ್ಮೇಲೆ ಪ್ರಸ್ತಾವನೆಯಲ್ಲಿ ಪುಟ 3 ತನಕ ನಾವು ಬಂದಿದ್ದೀವಿ. ಇದರಲ್ಲಿ 3ನೇ ಪುಟ ಇವತ್ತು ಗೀತೆಯ 4ನೇ ಅಧ್ಯಾಯ ಇಲ್ಲಿಂದ ಅಂತ ನಾವು ಓದಬೇಕು. ಸೊ ಇದು ಓದೋದಕ್ಕಿಂತ ಮುಂಚೆ ನಾವು ಈ ಮಂಗಳಾಚರಣೆ ಪ್ರಾರ್ಥನೆಯೊಂದಿಗೆ ಇದನ್ನ ಪ್ರಾರಂಭಿಸೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತಥೋ ಜಯ ಮುದೀರಯೇತ್. ಓಂ ಅಜ್ಞಾನತಿಮಿರಾಂಧಸ್ಯ. ಇದು ಈ ಶ್ಲೋಕಗಳು ಇದರಲ್ಲಿದೆ. ಸೊ ಇದನ್ನ ನಾವು ಇದರಲ್ಲಿ ನೋಡ್ಕೋಬಹುದು. ಭಗವದ್ಗೀತೆನಲ್ಲಿ ಇದರಲ್ಲಿ ಇದೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರುಂ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಂ ಸಹಗನಾ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ
ಶ್ರೀ ರಾಧಾ ಕೃಷ್ಣ ಪಾದಾನ್ सहगण ललिता श्री विशाखान्वितांश्च नमो विष्णुपादाय कृष्णपृष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणी नमो महावदन्याय कृष्ण प्रेम प्रदायते कृष्णाय कृष्ण चैतन्य नामिने गौरत्विषे नमः हे कृष्ण करुणा सिंधु दीनबंधो जगत्पते गोपेश गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैता गदाधर शिवासदि गौर भक्त वृंदा हरे कृष्णा 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 हरे 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 राम 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 हरे हरे। ಹರೇ ಕೃಷ್ಣ. ಸೊ ನಿನ್ನೆ ನಾವು ಇಲ್ಲಿ ತನಕ 3ನೇ ಪುಟ ತನಕ ಓದಿದ್ವಿ. ಇದರಲ್ಲಿ ನಮಗೂ ಮತ್ತೆ ಭಗವಂತನಿಗೂ ಸಂಬಂಧವನ್ನ ಭಗವದ್ಗೀತೆ ಎಸ್ಟಾಬ್ಲಿಷ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಹೇಳಿದ್ದನ್ನ ಪ್ರಭುಪಾದರು ಈ ಇಂಟ್ರೊಡಕ್ಷನ್ ಅಲ್ಲಿ ಬರೀತಾ ಇದ್ದಾರೆ, ಈ ಪ್ರಸ್ತಾವನೆಯಲ್ಲಿ. ಮತ್ತೆ ಇದರಲ್ಲಿ ಭಗವದ್ಗೀತಾ ಮೊದಲನೇ ಬಾರಿಗೆ ಯಾರಿಗೆ ಹೇಳಿದ್ರು, ಸೂರ್ಯ ದೇವನಿಗೆ ಮೊದಲನೇದಾಗಿ ಭಗವಂತ ಹೇಳ್ದ ಅಂತ 4ನೇ ಅಧ್ಯಾಯದ 1ನೇಯಿಂದ 3ನೇ ಶ್ಲೋಕದವರೆಗೂ ಬರುತ್ತೆ. ಅದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಯಾರು ಭಗವಂತನ ಭಕ್ತರಾಗ್ತಾರೋ ಅವರು ಮಾತ್ರ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಮತ್ತೆ ಅವರಿಗೂ ಮಾತ್ರ ಅದು ಅವೈಲೇಬಲ್ ಆಗಿರುತ್ತೆ. ಸೊ ಈ ಭಗವದ್ಗೀತಾ ಪುಸ್ತಕ ಎಲ್ಲರ ಹತ್ರ ಎಲ್ಲರೂ ತಗೋಬಹುದು, ಓದ್ಲು ಸಹ ಬಹುದು. ಆದ್ರೆ ಯಾರು ಭಗವಂತನ ಭಕ್ತರಾಗ್ತಾರೋ ಮಾತ್ರ ಅವರು ಮಾತ್ರ ಈ ಭಗವದ್ಗೀತೆ ಇನ್ಫಾರ್ಮೇಶನ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಮತ್ತೆ ಭಗವಂತನ ಜೊತೆ ಸಂಬಂಧ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಪ್ರಭುಪಾದರು ಬರೀತಾ ಇದ್ದಾರೆ. 5 ತರ ಸಂಬಂಧವನ್ನ ಭಗವಂತನ ಜೊತೆ ನಾವು ಬೆಳೆಸ್ಕೋಬಹುದು ಅಂತ ಇದರಲ್ಲಿ ಬರೀತಾ ಇದ್ದಾರೆ. ಅದರಲ್ಲಿ ನೀವು ಇಲ್ಲಿ ನೋಡಬಹುದು. ಮೊದಲನೇದು ನಿಷ್ಕ್ರಿಯ ಶಾಂತ ರಸದಲ್ಲಿ ಭಗವಂತನ ಜೊತೆ ಸಂಬಂಧ ಬೆಳೆಸ್ಕೋಬಹುದು. ಮತ್ತೆ 2ನೇದು ದಾಸ್ಯ ಭಾವದಲ್ಲಿ ಭಗವಂತನ ಜೊತೆ ಸಂಬಂಧ ಬೆಳೆಸ್ಕೋಬಹುದು. 3ನೇದು ಒಬ್ಬ ಸಖ್ಯ ರಸದಲ್ಲಿ ಭಗವಂತನ ಜೊತೆ ಸಂಬಂಧ ಬೆಳೆಸ್ಕೋಬಹುದು. ಅದೇ ತರ ವಾತ್ಸಲ್ಯ ಮತ್ತೆ ಮಾಧುರ್ಯ ರಸದಲ್ಲಿ ಭಗವಂತನ ಜೊತೆ ನಾವು ಸಂಬಂಧವನ್ನ ಬೆಳೆಸಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಂದ ಮುಂದಕ್ಕೆ ನಾವು ಓದ್ಬೋದು. ಸೊ ಯಾರಾದ್ರೂ ಓದಿ, ಎಲ್ಲಿಂದ ಅಂದ್ರೆ ಹೇಳ್ತೀನಿ. ಅರ್ಜುನನು ಕೃಷ್ಣನೊಂದಿಗೆ ಗೆಳೆತನದ, ಇಲ್ಲಿಂದ ಮುಂದಕ್ಕೆ ಯಾರಾದ್ರೂ ಓದಿ, ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಇಯರ್ಬಡ್ಸ್ देखे क्या मेरे लिए तो ಸೊ ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಂಡು ಇದನ್ನ ಓದಿ. ಪ್ರಭು ಓದಿ. ಅರ್ಜುನನು ಕೃಷ್ಣನೊಂದಿಗೆ ಗೆಳೆತನದ ಸಂಬಂಧವನ್ನು ಹೊಂದಿದ್ದ ನಿಜ, ಅಲ್ಲಿಂದ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ ಪ್ರಭು. ಅರ್ಜುನನು ಕೃಷ್ಣನೊಂದಿಗೆ ಗೆಳೆತನದ ಸಂಬಂಧವನ್ನು ಹೊಂದಿದ್ದ. ಈ ಗೆಳೆತನಕ್ಕೂ ಪ್ರಾಪಂಚಿಕ ಜಗತ್ತಿನಲ್ಲಿ ಕಾಣುವ ಗೆಳೆತನಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ನಿಜ. ಇದು ಅಲೌಕಿಕ ಸ್ನೇಹ, ಎಲ್ಲರಿಗೂ ಲಭ್ಯವಾಗುವಂತಹುದಲ್ಲ ನಿಜ. ಪ್ರತಿಯೊಬ್ಬನೂ ಭಗವಂತನೊಡನೆ ಒಂದು ವಿಶಿಷ್ಟ ಸಂಬಂಧವನ್ನು ಹೊಂದಿರುತ್ತಾನೆ. ಭಕ್ತಿ ಸೇವೆಯ ಪರಿಪೂರ್ಣತೆಯು ಈ ಸಂಬಂಧವನ್ನು ಮರುಕಳಿಸುತ್ತದೆ. ನಮ್ಮ ಬದುಕಿನ ಇಂದಿನ ಸ್ಥಿತಿಯಲ್ಲಿ ನಾವು ಭಗವಂತನನ್ನು ಮರೆತಿದ್ದೇವೆ. ಅಷ್ಟೇ ಅಲ್ಲ, ಭಗವಂತನೊಡನೆ ನಮ್ಮ ನಿರಂತರವಾದ ಸಂಬಂಧವನ್ನು ಮರೆತಿದ್ದೇವೆ. ಕೋಟ್ಯಾನುಕೋಟಿ ಜೀವಿಗಳಲ್ಲಿ ಪ್ರತಿಯೊಂದು ಜೀವಿಗೂ ಭಗವಂತನೊಡನೆ ಒಂದು ನಿರಂತರವಾದ ನಿರ್ದಿಷ್ಟ ಸಂಬಂಧವಿರುತ್ತದೆ. ಇದಕ್ಕೆ ಸ್ವರೂಪ ಎಂದು ಹೆಸರು. ಭಕ್ತಿ ಸೇವೆಯಿಂದ ಸ್ವರೂಪವನ್ನು ಎಚ್ಚರಗೊಳಿಸಬಹುದು. ಈ ಘಟ್ಟಕ್ಕೆ ಸ್ವರೂಪ ಸಿದ್ಧಿ ಎಂದು ಹೆಸರು. ಒಬ್ಬರ ಸಾಂವಿಧಾನಿಕ ಸ್ಥಾನದ ಪರಿಪೂರ್ಣತೆ. ಅರ್ಜುನನು ಭಕ್ತನಾಗಿದ್ದ, ಭಗವಂತನೊಂದಿಗೆ ಸಖ್ಯ ಸಂಬಂಧವನ್ನು ಹೊಂದಿದ್ದ. ಅರ್ಜುನನು ಸೊ ಇದರಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ, ನಮ್ಗೆಲ್ಲರಿಗೂ ಭಗವಂತನ ಜೊತೆ ಒಂದು ಸಂಬಂಧ ಇದೆ. ಆ ಸಂಬಂಧವನ್ನ ರಿವೈವ್ ಮಾಡ್ಕೊಳ್ಳೋದೆ ಭಗವದ್ಗೀತೆಯಿಂದ ಓದಿದ್ರೆ ಆ ಸಂಬಂಧ ರಿವೈವ್ ಆಗುತ್ತೆ. ಅದು ಅತ್ಯುನ್ನತ ಸಂಬಂಧವನ್ನ ನಾವು ರಿವೈವ್ ಮಾಡ್ಕೊಂಡಾಗ ಅದಕ್ಕೆ ಸ್ವರೂಪ ಸಿದ್ಧಿ ಅಂತ ಹೇಳ್ತಾರೆ. ಸೊ ನಾವೆಲ್ಲ ಆ ಸಂಬಂಧವನ್ನ
ನಾವು ಮರ್ತು ಹೋಗಿದ್ದೀವಿ ಅಂತ ಇಲ್ಲಿ ಪ್ರಭುಪಾದರು ಬರಿತಾ ಇದ್ದಾರೆ. ಮುಂದೆ ಓದಿ ಪ್ರಭು. ಅರ್ಜುನನು ಭಗವದ್ಗೀತೆಯನ್ನು ಹೇಗೆ ಸ್ವೀಕರಿಸಿದ ಎನ್ನುವುದನ್ನು ಗಮನಿಸಬೇಕು. ಅದನ್ನು 10ನೆಯ ಅಧ್ಯಾಯದಲ್ಲಿ ಹೇಳಿದೆ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಅಹುಸ್ತ್ವಾಮ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ ಸರ್ವಂ ಏತದ್ಋತಂ ಮನ್ಯೇ ಯನ್ಮಾನ್ ವದಸಿ ಕೇಶವ ನಹಿತೆ ಭಗವನ್ ವ್ಯಕ್ತಿಂ ವಿದುರ್ ದೇವಾನ ದಾನವಃ. ಅರ್ಜುನನು ಹೇಳಿದ, ನೀನು ದೇವೋತ್ತಮ ಪರಮಪುರುಷ, ಪರಂಧಾಮ, ಅತ್ಯಂತ ಪವಿತ್ರ, ಪರಮ ಸತ್ಯ, ನೀನು ನಿತ್ಯನು, ದಿವ್ಯನು, ಆದಿಪುರುಷನು, ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯೆ. ಹೇ ಕೃಷ್ಣ, ನೀನು ನನಗೆ ಹೇಳಿರುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಪ್ರಭುವೇ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು. ದೇವೋತ್ತಮ ಪರಮ ಪುರುಷನಿಂದ ಭಗವದ್ಗೀತೆಯನ್ನು ಆಲಿಸಿದ ನಂತರ ಅರ್ಜುನನು ಕೃಷ್ಣನನ್ನು ಪರಂ ಬ್ರಹ್ಮ ಎಂದು ಸ್ವೀಕರಿಸಿದನು. ಪ್ರತಿಯೊಂದು ಜೀವಿಯು ಬ್ರಹ್ಮನ್, ಆದರೆ ದೇವೋತ್ತಮ ಪರಮ ಪುರುಷನು ಪರಬ್ರಹ್ಮನು. ಪರಂಧಾಮ ಎಂದರೆ ಅವನು ಎಲ್ಲದರ ಕಟ್ಟಕಡೆಯ ಆಶ್ರಯ ಅಥವಾ ಧಾಮ. ಪವಿತ್ರಂ ಎಂದರೆ ಆತನು ಪರಿಶುದ್ಧ, ಐಹಿಕದ ಸೋಂಕಿಲ್ಲದವನು. ಪುರುಷಂ ಎಂದರೆ ಪರಮ ಭೋಕ್ತಾರನು. ಶಾಶ್ವತಂ ಎಂದರೆ ಮೂಲಾನಾದವನು. ದಿವ್ಯಂ ಎಂದರೆ ಅಲೌಕಿಕನಾದವನು. ಆದಿದೇವಂ ಎಂದರೆ ದೇವೋತ್ತಮ ಪರಮ ಪುರುಷ. ಅಜಂ ಎಂದರೆ ಜನನವಿಲ್ಲದವನು. ವಿಭುಂ ಎಂದರೆ ಸರ್ವಶ್ರೇಷ್ಠನು. ಪ್ರಭು, ಇನ್ನು ಮುಂದೆ ಒಂದ್ ನಿಮಿಷ ಸ್ಟಾಪ್. ಸೊ ಇದರಲ್ಲಿ ಈ ಶ್ಲೋಕಗಳಲ್ಲಿ ಅರ್ಜುನ ಹೇಗೆ ಭಗವಂತನ ಅರ್ಥ ಮಾಡ್ಕೊಂಡ, ಹೇಗೆ ಕೃಷ್ಣನ ಸ್ವೀಕರಿಸಿದ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ಇದು ಮತ್ತೆ 10ನೇ ಅಧ್ಯಾಯದಲ್ಲಿ ನಾವು ಓದ್ಬೇಕಾದ್ರೆ ಇದೆಲ್ಲ ಬರುತ್ತೆ. ಬಟ್ ಅದನ್ನ ಈಗಲೇ ಸುಮ್ಮನೆ ಒಂದು ಇಂಟ್ರಡಕ್ಷನ್ ಕೊಡ್ತಾ ಇದ್ದಾರೆ ಪ್ರಭುಪಾದ. ಸೊ ಕೃಷ್ಣನ ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೊಂಡ. ಎಷ್ಟೋ ಜನ ಭಗವದ್ಗೀತಾ ಓದ್ತಾರೆ, ಆದ್ರೆ ದೇವೋತ್ತಮ ಪರಮ ಪುರುಷ ಅಂತಾನೆ ಒಪ್ಕೊಳ್ಳಲ್ಲ. ಕೃಷ್ಣನ ಐಡೆಂಟಿಟಿನ ಬಿಟ್ಬಿಡ್ತಾರೆ. ಸೊ ಕೃಷ್ಣ ಏನೋ ಹೇಳಿದ, ಅದು ಸುಮ್ಮನೆ ಸಾಮಾನ್ಯ ವ್ಯಕ್ತಿ ಅನ್ನೋ ತರ ವ್ಯಾಖ್ಯಾನ ಕೂಡ ಮಾಡ್ತಾರೆ. ಆದ್ರೆ ಅರ್ಜುನ ಹೇಗೆ ಅರ್ಥ ಮಾಡ್ಕೊಂಡ, ಭಗವಂತ ದೇವೋತ್ತಮ ಪರಮ ಪುರುಷ, ಅವನು ಪರಬ್ರಹ್ಮ, ಪರಂಧಾಮ, ಪವಿತ್ರ, ಮತ್ತೆ ದಿವ್ಯ, ಆದಿದೇವ, ಅಜಂ, ವಿಭುಂ ಅಂತ ಎಲ್ಲ ಅವನೇ ಕೊಂಡಾಡ್ತಾ ಇದ್ದಾನೆ. ಸೊ ಹಾಗಾಗಿ ಅರ್ಜುನ ಹೇಗೆ ಅರ್ಥ ಮಾಡ್ಕೊಂಡು ಆ ರೀತಿಯಾಗಿ ನಾವು ಭಗವದ್ಗೀತೆನ ಅರ್ಥ ಮಾಡ್ಕೋಬೇಕು, ಜೊತೆಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಮುಂದೆ ಓದಿ ವಾಲ್ಯೂಮ್ ಕಡಿಮೆ ಮಾಡಿ. ಪ್ರಭು, ಈಗ ಮುಂದಕ್ಕೆ ಹೋಗ್ತೀನಿ. ಕೃಷ್ಣನು ಅರ್ಜುನನ ಗೆಳೆಯನಾದ್ದರಿಂದ ಅರ್ಜುನನು ಅವನನ್ನು ಹೊಗಳಲು ಇದನ್ನೆಲ್ಲ ಹೇಳಿದ ಎಂದು ಯಾರಾದರೂ ಭಾವಿಸಬಹುದು. ಆದರೆ ಭಗವದ್ಗೀತೆಯನ್ನು ಓದುವವರ ಮನಸ್ಸಿನಲ್ಲಿ ಮೂಡಬಹುದಾದ ಈ ಬಗೆಯ ಸಂದೇಹವನ್ನು ಒಡೆದೋಡಿಸಲು ಅರ್ಜುನ ಈ ಪ್ರಶಂಸೆಯನ್ನು ಮುಂದಿನ ಶ್ಲೋಕದಲ್ಲಿ ಸಮರ್ಥಿಸಿಕೊಳ್ಳುತ್ತಾನೆ. ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷನೆಂದು ತಾನು ಮಾತ್ರವಲ್ಲದೆ ನಾರದ, ಅಸಿತ, ದೇವಲ ಮತ್ತು ವ್ಯಾಸದೇವರಂತಹ ಅಧಿಕೃತರೂ ಒಪ್ಪುತ್ತಾರೆ ಎಂದು ಹೇಳುತ್ತಾನೆ. ಇವರು ಎಲ್ಲ ಆಚಾರ್ಯರು ಸ್ವೀಕರಿಸಿದ ರೀತಿಯಲ್ಲಿ ವೈದಿಕ ಜ್ಞಾನವನ್ನು ಹಂಚಿಕೊಡುವ ಮಹಾನ್ ವ್ಯಕ್ತಿಗಳು. ಆದುದರಿಂದ ಅರ್ಜುನನು ಕೃಷ್ಣನು ಹೇಳಿದುದೆಲ್ಲ ಪರಿಪೂರ್ಣ ಎಂದು ತಾನು ಸ್ವೀಕರಿಸುವುದಾಗಿ ಹೇಳುತ್ತಾನೆ. ಸರ್ವಂ ಏತದೃತಂ ಮನ್ಯೆ, ನೀನು ಹೇಳುವುದನ್ನೆಲ್ಲ ನಾನು ಸತ್ಯವೆಂದು ಸ್ವೀಕರಿಸುತ್ತೇನೆ. ಭಗವಂತನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಮಹಾನ್ ದೇವತೆಗಳು ಸಹ ಅವನನ್ನು ತಿಳಿಯಲಾರರು ಎಂದು ಅರ್ಜುನನು ಹೇಳುತ್ತಾನೆ. ಮನುಷ್ಯನಿಗಿಂತ ಶ್ರೇಷ್ಠರಾದವರು ಸಹ ಭಗವಂತನನ್ನು ತಿಳಿಯಲಾರರು ಎಂದು ಇದರ ಅರ್ಥ. ಆಗಿರುವಾಗ ಮನುಷ್ಯ ಮಾತ್ರನಾದವನು ಭಗವಾನ್ ಶ್ರೀಕೃಷ್ಣನ ಭಕ್ತನಾಗದೆ ಅವನನ್ನು ಅರ್ಥ ಮಾಡಿಕೊಳ್ಳಲು ಹೇಗೆ ಸಾಧ್ಯ? ಆದುದರಿಂದ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಸರ್ವಮೇತಂ ವೃತಂ ಮನ್ಯೆ. ಸೊ ಅರ್ಜುನ ಮಾತ್ರ ಸುಮ್ಮನೆ ಭಗವಂತನ ಗ್ಲೋರಿಫೈ ಮಾಡ್ತಾ ಇದ್ದಾನೆ ಫ್ರೆಂಡು ಅಂತ ಅಲ್ಲ. ಸೊ ಭಗವಂತ ಅವನ ಐಡೆಂಟಿಟಿನ ಅವನು ದೇವೋತ್ತಮ ಪರಮ ಪುರುಷ ಅಂತ ಆಚಾರ್ಯರೆಲ್ಲ ಒಪ್ಕೊಂಡಿದ್ದಾರೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಅಸಿತ, ದೇವಾಲ, ನಾರದ, ವ್ಯಾಸದೇವ, ಸೊ ಇವರೆಲ್ಲರೂ ಕೂಡ ನೀನು ಭಗವಂತ, ಮತ್ತೆ ಇವರೆಲ್ಲರೂ ಒಪ್ಕೊಂಡಿರೋದ್ರಿಂದ ನಾನು ಕೂಡ ನಿನ್ನನ್ನ ಸರ್ವಮೇತಂ ಏತದೃತಂ ಮನ್ಯೆ, ನೀನು ಹೇಳುವುದನ್ನೆಲ್ಲ ನಾನು ಸತ್ಯವೊಂದು ಸ್ವೀಕರಿಸುತ್ತೇನೆ ಅಂತ ಹೇಳಿ, ಅಂದ್ರೆ ಭಗವಂತನ ಭಕ್ತನಾಗಿ ನಾನು ಅದನ್ನ ಸ್ವೀಕರಿಸ್ತಾ ಇದ್ದೀನಿ ಅಂತ ಅರ್ಜುನ ಹೇಳಿದ್ರೆ, ಪ್ರಭುಪಾದ ಏನ್ ಹೇಳ್ತಾ ಇದ್ದಾರೆ, ಸೊ ಯಾರು ಭಕ್ತರ ಅಲ್ದಿದ್ಮೇಲೆ
ಅವರು ಹೇಗೆ ಭಗವದ್ಗೀತೆನ ಸ್ವೀಕರಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಭಗವಂತನ ಭಕ್ತರಾದವರು ಮಾತ್ರ ಭಗವದ್ಗೀತೆನ ಅರ್ಥ ಮಾಡಿಕೊಳ್ಳೋದು ಸಾಧ್ಯ ಆಗುತ್ತೆ ಅಂತ ಪ್ರಭುಪಾದರು ಮುಂದೆ ಹೇಳಿದ್ದಾರೆ. ಓದಿ ಪ್ರಭು. ಆದುದರಿಂದ ಸರಿ ಪ್ರಭು. ಆದುದರಿಂದ ಭಗವದ್ಗೀತೆಯನ್ನು ಭಕ್ತಿಭಾವದಿಂದ ಸ್ವೀಕರಿಸಬೇಕು. ಯಾರೇ ಆಗಲಿ ತಾನು ಶ್ರೀಕೃಷ್ಣನಿಗೆ ಸಮಾನ ಎಂದಾಗಲಿ ಅಥವಾ ಕೃಷ್ಣನು ಸಾಮಾನ್ಯ ವ್ಯಕ್ತಿ ಎಂದಾಗಲಿ ಅಥವಾ ಕೃಷ್ಣನು ಬಹುಶ್ರೇಷ್ಠ ವ್ಯಕ್ತಿ ಎಂದಾಗಲಿ ಯೋಚಿಸಬಾರದು. ಭಗವಾನ್ ಶ್ರೀಕೃಷ್ಣನು ದೇವೋತ್ತಮ ಪರಮ ಪುರುಷನು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಅಥವಾ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವ ಅರ್ಜುನನು ಹೇಳುವಂತೆ ನಾವು ತಾತ್ವಿಕವಾಗಿಯಾದರೂ ಶ್ರೀಕೃಷ್ಣನನ್ನು ದೇವೋತ್ತಮ ಪರಮ ಪುರುಷನೆಂದು ಅಂಗೀಕರಿಸಬೇಕು ಮತ್ತು ಆ ವಿನೀತ ಭಾವದಿಂದ ಮಾತ್ರ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬಹುದು. ಭಗವದ್ಗೀತೆಯನ್ನು ವಿನಯ ಭಾವದಿಂದ ಓದದಿದ್ದರೆ ಅದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ, ಏಕೆಂದರೆ ಅದೊಂದು ಮಹಾ ರಹಸ್ಯ. ವಾಸ್ತವವಾಗಿ ಸರಿ ಸರಿ ಪ್ರಭು. ಸೊ ಅರ್ಥ ಭಗವದ್ಗೀತೆಯನ್ನು ವಿನಯ ಭಾವ ಓದದಿದ್ದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಕಷ್ಟ, ಅದೊಂದು ಮಹಾನ್ ರಹಸ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಇಂಗ್ಲಿಷ್ ಅಲ್ಲಿ ಏನ್ ಬರಿತಾ ಇದ್ದಾರೆ ಅಂತಂದ್ರೆ, ನಾವು ಭಗವದ್ಗೀತೆನ ಕನ್ನಡದಲ್ಲೂ ಇದೆ, ಇಂಗ್ಲಿಷ್ ಅಲ್ಲಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ನನ್ನ ಬುಕ್ ಅಲ್ಲಿ. ಸೊ ಇದನ್ನ ಥಿಯರಿಟಿಕಲಿ ಅಟ್ಲೀಸ್ಟ್ ವಿ ಶುಡ್ ಅಕ್ಸೆಪ್ಟ್ ಕೃಷ್ಣ ಆಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್ ಅಂತ ಬರಿತಾ ಇದ್ದಾರೆ. ತಾತ್ವಿಕವಾಗಿ ಆದರೂ ಇವಾಗ ನಾವು ಏನಾದ್ರು ಸೈನ್ಸ್ ಎಲ್ಲ ಮಾಡ್ಬೇಕಾದ್ರೆ ಎಷ್ಟೊಂದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ಇದು ಈ ತರ ಅಂತ ಎಲ್ಲ ಒಪ್ಕೊಳ್ತೀವಿ. ನಮ್ಗೆ ಅದು ಗೊತ್ತಿಲ್ಲದೆ ಇದ್ರು ನಾವು ಒಪ್ಕೊಳ್ಳೋದಕ್ಕೆ ರೆಡಿ ಇರ್ತೀವಿ. ಸೊ ಆ ತರ ಅಟ್ಲೀಸ್ಟ್ ತಾತ್ವಿಕವಾಗಿ ಆದ್ರೂ ಥಿಯರಿಟಿಕಲಿ ವಿ ಶುಡ್ ಅಕ್ಸೆಪ್ಟ್ ಕೃಷ್ಣ ಆಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್. And unless one reads Bhagavad Gita in a submissive spirit, it is very difficult. To understand Bhagavad Gita because it's a great mystery. So ಭಗವಂತ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್ ಅಂತ ಅರ್ಥ ಮಾಡ್ಕೊಳ್ಳಿಲ್ಲ ಅಥವಾ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದು ಒಂದು ಮಿಸ್ಟ್ರಿ ಆಗಿ ಉಳಿಯುತ್ತೆ. ಅದು ಒಂದು ಏನಾಗುತ್ತೆ, ಅದು ಒಂದು ರಹಸ್ಯ ಆಗುತ್ತೆ. ಅದೊಂದು ರಹಸ್ಯ ಆಗುತ್ತೆ. ಮುಂದೆ ಓದಿ ಪ್ರಭು, ಕಂಟಿನ್ಯೂ ಮಾಡಿ. ಸರಿ ಪ್ರಭು. ಸರಿ. ವಾಸ್ತವವಾಗಿ ಭಗವದ್ಗೀತೆ ಎಂದರೇನು? ಭಗವದ್ಗೀತೆಯ ಉದ್ದೇಶವು ಮಾನವ ಕುಲವನ್ನು ಐಹಿಕ ಅಸ್ತಿತ್ವದ ಅಜ್ಞಾನದಿಂದ ಉದ್ಧರಿಸುವುದು. ಕುರುಕ್ಷೇತ್ರ ಯುದ್ಧದಲ್ಲಿ ಹೋರಾಡಬೇಕಾಗಿ ಬಂದು ಅರ್ಜುನನು ಕಷ್ಟದಲ್ಲಿದ್ದಂತೆ ಪ್ರತಿಯೊಬ್ಬನೂ ಹಲವಾರು ಬಗೆಯ ಕಷ್ಟದಲ್ಲಿರುತ್ತಾನೆ. ಅರ್ಜುನನು ಕೃಷ್ಣನಿಗೆ ಶರಣಾಗತನಾದನು. ಇದರಿಂದಾಗಿ ಗೀತೆಯ ಉಪದೇಶವಾಯಿತು. ಅರ್ಜುನನು ಮಾತ್ರವೇ ಅಲ್ಲ, ನಮ್ಮಲ್ಲಿ ಪ್ರತಿಯೊಬ್ಬನೂ ಐಹಿಕ ಅಸ್ತಿತ್ವದಿಂದಾಗಿ ಆತಂಕದಿಂದ ತುಂಬಿ ಹೋಗಿರುತ್ತಾನೆ. ನಮ್ಮ ಅಸ್ತಿತ್ವವೇ ಅಸ್ತಿತ್ವರಹಿತ ವಾತಾವರಣದಲ್ಲಿದೆ. ವಾಸ್ತವವಾಗಿ ಅಸ್ತಿತ್ವ ರಾಹಿತ್ಯದ ಭಯ ನಮಗಿರಬಾರದು. ನಮ್ಮ ಅಸ್ತಿತ್ವವು ನಿತ್ಯವಾದುದು, ಆದರೆ ಹೇಗೋ ಏನೋ ನಾವು ಆಸತ್ತಿನಲ್ಲಿ ಸಿಕ್ಕಿಕೊಂಡಿದ್ದೇವೆ. ಅಸತ್ ಎಂದರೆ ಯಾವುದು ಅಸ್ತಿತ್ವದಲ್ಲಿಲ್ಲವೋ ಅದು. ಕಷ್ಟದಲ್ಲಿರುವ ಭಗವದ್ಗೀತಾ ಉದ್ದೇಶ ಏನು ಅಂತ ಪ್ರಭುಪಾದ್ ಬರಿತಾ ಇದ್ದಾರೆ. ದಿ ಪರ್ಪಸ್ ಆಫ್ ಭಗವದ್ಗೀತಾ ಇಸ್ ಟು ಡೆಲಿವರ್ ಮ್ಯಾನ್ ಕೈಂಡ್ ಫ್ರಮ್ ದ ನೆಸೆನ್ಸ್ ಆಫ್ ಮೆಟೀರಿಯಲ್ ಎಕ್ಸಿಸ್ಟೆನ್ಸ್. ಈ ಭೌತಿಕ ಪ್ರಪಂಚದಲ್ಲಿ ನಾವು ಈ ಐಹಿಕ ಅಸ್ತಿತ್ವ ಅಜ್ಞಾನದಿಂದ ನಾವು ಕೂಡಿದೀವಿ. ಸೊ ಆದ್ರಿಂದ ಭಗವದ್ಗೀತಾ ಉದ್ದೇಶ ಇರೋದು ನಮ್ಮನ್ನ ಆತರ ಉದ್ಧಾರ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಶಾಶ್ವತವಾಗಿ ಇದೀವಿ, ಆದರೆ ಅಸತ್ತಿನಲ್ಲಿ ನಾವು ಇಲ್ಲಿ ಸಿಗಾಕೊಂಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಎಸ್ ಪ್ರಭು, ಮುಂದೆ ಹೋಗಿ. ಸರಿ ಪ್ರಭು. ಕಷ್ಟದಲ್ಲಿರುವ ಅಸಂಖ್ಯಾತ ಮನುಷ್ಯರಲ್ಲಿ ತಮ್ಮ ಸ್ಥಿತಿಯನ್ನು ಕುರಿತು ಪ್ರಶ್ನಿಸುವವರು ಕೆಲವರಿದ್ದಾರೆ. ತಾವು ಯಾರು, ತಾವು ಈ ಮುಜುಗರದ ಸ್ಥಿತಿಯಲ್ಲಿರುವುದೇಕೆ, ಕಾರಣವೇನು ಮುಂತಾಗಿ ಕೇಳಿಕೊಳ್ಳುತ್ತಾರೆ. ವ್ಯಕ್ತಿಯು ಸಂಕಟವನ್ನು ಕುರಿತು ಪ್ರಶ್ನೆ ಮಾಡುವ ಈ ಸ್ಥಿತಿಗೆ ಬರದಿದ್ದರೆ ಸಂಕಟ ಬೇಡ, ಆದರೆ ಎಲ್ಲ ಸಂಕಟಕ್ಕೆ ಪರಿಹಾರ ಬೇಕು ಎಂಬುದನ್ನು ಅರಿತುಕೊಳ್ಳದಿದ್ದರೆ ಅವನನ್ನು ಪರಿಪೂರ್ಣ ಮನುಷ್ಯ ಎಂದು ಪರಿಗಣಿಸಲಾಗುವುದಿಲ್ಲ. ಇಂತಹ ಪ್ರಶ್ನೆಯು ಮನಸ್ಸಿನಲ್ಲಿ ಜಾಗೃತವಾದಾಗ ಮಾನವೀಯತೆ ಪ್ರಾರಂಭವಾಗುತ್ತದೆ. ಬ್ರಹ್ಮಸೂತ್ರದಲ್ಲಿ ಈ ಪ್ರಶ್ನೆಯ ಪ್ರಕ್ರಿಯೆಯನ್ನು ಬ್ರಹ್ಮ ಜಿಜ್ಞಾಸ ಎಂದು ಕರೆದಿದ್ದಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ. ಪರಾತ್ಪರದ ಸ್ವರೂಪವನ್ನು ಕುರಿತು ಮನುಷ್ಯನು ಪ್ರಶ್ನೆ ಮಾಡದಿದ್ದರೆ ಅವನ ಎಲ್ಲ ಬಗೆಯ ಕ್ರಿಯೆಗಳನ್ನು ವಿಫಲವೆಂದೇ ಭಾವಿಸಬೇಕಾಗುತ್ತದೆ. ಆದುದರಿಂದ ತಾವು ಸಂಕಟಕ್ಕೆ ಒಳಗಾಗುವುದೇಕೆ, ತಾವು ಎಲ್ಲಿಂದ ಬಂದಿದ್ದೇವೆ, ಸತ್ತ ನಂತರ ತಾವು ಹೋಗುವುದೆಲ್ಲಿಗೆ ಎಂದೆಲ್ಲ ಪ್ರಶ್ನಿಸುವವರು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲ ಯೋಗ್ಯ ವಿದ್ಯಾರ್ಥಿಗಳು.
ಪ್ರಾಮಾಣಿಕ ವಿದ್ಯಾರ್ಥಿಗೆ ದೇವೋತ್ತಮ ಪರಮ ಪುರುಷನಲ್ಲಿ ದೃಢವಾದ ಗೌರವವೂ ಇರಬೇಕು. ಅರ್ಜುನನು ಇಂತಹ ವಿದ್ಯಾರ್ಥಿ. ಮನುಷ್ಯನು ಹಾ, ಬದುಕಿನ ಮನುಷ್ಯನು. ನಿಜವಾದ ಸರಿ ಪ್ರಭು. ಅರ್ಜುನನು ಇಂತಹ ವಿದ್ಯಾರ್ಥಿ. ಸೊ ಜೀವನದಲ್ಲಿ ಮುಖ್ಯವಾಗಿ ಒಬ್ಬ ಮನುಷ್ಯ ಅನ್ಸ್ಕೊಂಡವನು ಇದನ್ನ ಕೇಳಬೇಕು. ಅದು ಬ್ರಹ್ಮ ಜಿಜ್ಞಾಸ. ನಾನು ಎಲ್ಲಿಂದ ಬಂದಿದ್ದೀನಿ, ನಾನು ಮುಂದೆ ನಾನು ಏನಾಗ್ಬೇಕಾಗಿದೆ. ಸೊ ಈ ಪ್ರಶ್ನೆಗಳನ್ನ ಒಬ್ಬರು ಮಾಡ್ಕೊಂಡ್ಲಿಲ್ಲ ಅಂತಂದ್ರೆ ಅವ್ರ ಜೀವನ ವ್ಯರ್ಥ ಆಗುತ್ತೆ. ಮತ್ತೆ ಅವರು ಈ ತರ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಈಸ್ ಅ ಪ್ರಾಪರ್ ಸ್ಟೂಡೆಂಟ್ ಆಫ್ ಭಗವದ್ಗೀತಾ ಅಂತ ಪ್ರಭುಪಾದರು ಬರೀತಾ ಇದ್ದಾರೆ. Unless one is awakened to the position of questioning his suffering, unless he realizes that he doesn't want suffering, but rather wants to make a solution to all suffering, then one is to be not to be considered perfect human being. ಅಂದ್ರೆ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಳ್ಳೋರು ಯಾರು ಅಂತಂದ್ರೆ, ನಾನು ಯಾಕೆ ತೊಂದರೆಗೆ ಒಳಗಾಗ್ತಾ ಇದ್ದೀನಿ, ಇದನ್ನ ಆಚೆ ಬರೋದು ಹೇಗೆ ಅಂತ ಪ್ರಶ್ನೆ ಮಾಡ್ಕೊಳ್ಳಲಿಲ್ಲ ಅಂತಂದ್ರೆ ಅವರು ಭಗವದ್ಗೀತೆಯ ವಿದ್ಯಾರ್ಥಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಎಸ್ ಪ್ರಭು. ಸರಿ ಪ್ರಭು. ಮನುಷ್ಯನು ಬದುಕಿನ ನಿಜವಾದ ಉದ್ದೇಶವನ್ನು ಮರೆತಾಗ ಅದನ್ನು ಮತ್ತೆ ಸ್ಥಾಪಿಸುವ ಸ್ಪಷ್ಟ ಕಾರಣಕ್ಕಾಗಿಯೇ ಕೃಷ್ಣನು ಇಳಿದು ಬರುತ್ತಾನೆ. ಆಗಲೂ ಸಹ ಜಾಗೃತರಾಗುವ ಅಸಂಖ್ಯಾತ ಮನುಷ್ಯರಲ್ಲಿ ತನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬನಿರಬಹುದು. ಭಗವದ್ಗೀತೆಯನ್ನು ಹೇಳಿರುವುದು ಅವನಿಗಾಗಿ. ವಾಸ್ತವವಾಗಿ ಅಜ್ಞಾನದ ವ್ಯಾಘ್ರಿಣಿ ನಮ್ಮನ್ನೆಲ್ಲ ನುಂಗಿ ಹಾಕಿದ್ದಾಳೆ. ಆದರೆ ಭಗವಂತನಿಗೆ ಜೀವಿಗಳಲ್ಲಿ, ಅದರಲ್ಲಿಯೂ ಮನುಷ್ಯರಲ್ಲಿ ಅಪಾರ ಕರುಣೆ. ಈ ಉದ್ದೇಶದಿಂದಲೇ ಭಗವಂತನು ತನ್ನ ಗೆಳೆಯನಾದ ಅರ್ಜುನನನ್ನು ತನ್ನ ಶಿಷ್ಯನಾಗಿ ಮಾಡಿಕೊಂಡು ಭಗವದ್ಗೀತೆಯನ್ನು ಬೋಧಿಸಿದ. ಶ್ರೀಕೃಷ್ಣನ ಸಂಗಾತಿಯಾಗಿ ಆಕ್ಚುಲಿ ವಿ ಆರ್ ಸ್ವಾಲೋಡ್ ಬೈ ದ ಟೈಗರ್ ಆಫ್ ನೇಷನ್ಸ್. ಇಂಗ್ಲಿಷ್ ಅಲ್ಲಿ ತುಂಬಾ ಚೆನ್ನಾಗಿ ಇದೆ, ಅದು ಕನ್ನಡ ಅನುವಾದ ಮಾಡ್ಬೇಕಂದ್ರೆ ನೋಡಿ ಹೇಳ್ತಾ ಇದ್ದಾರೆ, ಅದರಲ್ಲಿಯೂ ಮನುಷ್ಯರಲ್ಲಿ ಅಪಾರ ಕರುಣೆ. ಭಗವಂತನ ಮೇಲೆ ಭಗವಂತ ಎಲ್ಲರಿಗೂ ಅಪಾರ ಕರುಣೆ ಇದೆ. ಮತ್ತೆ ನಾವೆಲ್ಲ ಏನಾಗಿದೀವಿ ಅಂತಂದ್ರೆ, ವಿ ಆರ್ ಆಲ್ ಸ್ವಾಲೋಡ್ ಬೈ ದ ಟೈಗರ್ ಆಫ್ ನೇಷನ್ಸ್. ಈ ಅಜ್ಞಾನ ಅನ್ನೋ ಒಂದು ವ್ಯಾಘ್ರಣಿಗೆ ನಾವು ಸಿಗಾಕೊಂಡಿದೀವಿ. ಅಜ್ಞಾನ ಅನ್ನೋ ಟೈಗ್ರೆಸ್ ಅಂತಂದ್ರೆ ಹೆಣ್ಣು ಹುಲಿಗೆ ಟೈಗರೆಸ್ ಅಂತ ಕರೀತಾರೆ. ಸೊ ಅದರಲ್ಲಿ ನಾವು ಸಿಗಾಕೊಂಡಿದೀವಿ. ಆದ್ರೆ ಭಗವಂತ ತುಂಬಾ ಕರುಣೆ ಉಳ್ಳದವನು, ಎಸ್ಪೆಷಲಿ ಮನುಷ್ಯರಿಗೆ. ಆ ಉದ್ಧಾರ ಮಾಡೋದಕ್ಕೋಸ್ಕರ ಅರ್ಜುನನ್ನ ಒಬ್ಬ ಫ್ರೆಂಡ್ ಆಗಿ ಮಾಡ್ಕೊಂಡು ಅವನಿಗೆ ಮುಂದೆ ಬೋಧನೆ ಮಾಡ್ತಾ ಇದ್ದಾರೆ ಕೃಷ್ಣ. ಎಸ್ ಪ್ರಭು. ಶ್ರೀಕೃಷ್ಣನ ಸಂಗಾತಿಯಾಗಿ ಅರ್ಜುನನು ಎಲ್ಲ ಅಜ್ಞಾನವನ್ನು ಮೀರಿದವನು. ಆದರೆ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಅವನನ್ನು ಜ್ಞಾನದಲ್ಲಿ ಆಗಕ್ಕಲಾಯಿತು. ಅರ್ಜುನನು ಶ್ರೀಕೃಷ್ಣನಿಗೆ ಬದುಕಿನ ಸಮಸ್ಯೆಗಳನ್ನು ಕುರಿತು ಪ್ರಶ್ನಿಸಲು ಭಗವಂತನು ಭಾವಿ ಮನುಷ್ಯ ಪೀಳಿಗೆಗಳ ಒಳತಿಗಾಗಿ ಅದನ್ನು ವಿವರಿಸಿ ಬದುಕಿನ ಯೋಜನೆಯನ್ನು ರೂಪಿಸುವುದು ಇದರ ಉದ್ದೇಶವಾಗಿತ್ತು. ಆಗ ಜನರು ಅದರಂತೆಯೇ ನಡೆದು ಮಾನವ ಜೀವನದ ಧ್ಯೇಯವನ್ನು ಪರಿಪೂರ್ಣಗೊಳಿಸಿಕೊಳ್ಳಬಹುದು. ಭಗವದ್ಗೀತೆಯ ವಿಷಯವು 5 ಮೂಲ ಸತ್ಯಗಳ ಅರಿವನ್ನು ಒಳಗೊಂಡಿದೆ. ಮೊದಲನೆಯದಾಗಿ ಭಗವದ್ ವಿಜ್ಞಾನವನ್ನು ವಿವರಿಸಿ ಅನಂತರ ಜೀವಿಗಳ ಸ್ವರೂಪವನ್ನು ವಿವರಿಸಿದೆ. ಸರ್ವನಿಯಾಮಕನಾದ ಈಶ್ವರನಿದ್ದಾನೆ, ನಿಯಮಕ್ಕೊಳಗಾಗುವ ಜೀವಿಗಳಿದ್ದಾರೆ. ತಾನು ನಿಯಮಕ್ಕೊಳಪಟ್ಟಿಲ್ಲ, ಸ್ವತಂತ್ರನು ಎಂದು ಯಾವ ಜೀವಿಯಾದರೂ ಹೇಳಿದರೆ ಅವನು ಹುಚ್ಚನೇ ಸರಿ. ಜೀವಿಯು ಎಲ್ಲಾ ರೀತಿಯಲ್ಲಿ ನಿಯಂತ್ರಣಕ್ಕೊಳಪಟ್ಟಿರುತ್ತಾನೆ, ಕಡೆಯ ಪಕ್ಷ ತನ್ನ ಬದ್ಧ ಜೀವನದಲ್ಲಿ. ಆದ್ದರಿಂದ ಭಗವದ್ಗೀತೆಯ ವಿಷಯವು ಪರಮ ನಿಯಾಮಕನಾದ ಈಶ್ವರ ಮತ್ತು ನಿಯಮಕ್ಕೊಳಪಟ್ಟ ಜೀವಿಗಳನ್ನೊಳಗೊಂಡಿದೆ. ಪ್ರಕೃತಿ ಮತ್ತು ಕಾಲ, ಇಡೀ ವಿಶ್ವದ ಅಸ್ತಿತ್ವದ ಅಥವಾ ಐಹಿಕ ನಿಸರ್ಗದ ಕಾಲಾವಧಿ ಮತ್ತು ಕರ್ಮ, ಇವುಗಳನ್ನು ಚರ್ಚಿಸಲಾಗಿದೆ. ವಿಶ್ವ ಸೃಷ್ಟಿಯು ವಿಧವಾದ ಕರ್ಮಗಳಿಂದ ತುಂಬಿದೆ. ಎಲ್ಲ ಜೀವಿಗಳು ವಿವಿಧ ಕರ್ಮಗಳಲ್ಲಿ ತೊಡಗಿದ್ದಾರೆ. ದೇವರು ಎಂದರೇನು, ಜೀವಾತ್ಮರು ಏನು, ಪ್ರಕೃತಿ ಏನು, ವಿಶ್ವ ಸೃಷ್ಟಿ ಏನು, ಅದನ್ನು ಕಾಲವು ಹೇಗೆ ನಿಯಂತ್ರಿಸುತ್ತದೆ ಮತ್ತು ಜೀವಿಗಳ ಕರ್ಮಗಳು ಯಾವುವು ಎಂದು ಭಗವದ್ಗೀತೆಯಿಂದ ನಾವು ಕಲಿಯಬೇಕು. ಸೊ ಭಗವದ್ಗೀತೆನಲ್ಲಿ ಏನೇನು ಕಂಟೆಂಟ್ಸ್ ಇದೆ ಅಂತ ಪ್ರಭುಪಾದಗಳು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. 5 ಟಾಪಿಕ್ ಭಗವದ್ಗೀತೆನಲ್ಲಿ ನಾವು ನೋಡ್ಬೋದು. ಅದರಲ್ಲಿ ಮೊದಲನೇದಾಗಿ ಭಗವಂತ ಈಶ್ವರ, ಈಸ್ ದ ಕಂಟ್ರೋಲರ್. ಈಶ್ವರ. ಸೊ ಭಗವಂತನ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಮತ್ತೆ ಜೀವಿಗಳು, ನಾವೆಲ್ಲ ಜೀವ ಜಂತುಗಳು, ಪ್ರಾಣಿ ಮತ್ತೆ ಮನುಷ್ಯರು, ಇವರೆಲ್ಲ ಜೀವಿಗಳು. ಸೊ ಇವರು ಭಗವದ್ಗೀತೆ ಭಗವಂತನ ಒಂದು ಶಕ್ತಿ. ಸೊ ಅದೇ ತರ ಪ್ರಕೃತಿ, ನಾವು ಪ್ರಕೃತಿ ಏನ್ ನೋಡ್ತೀವಿ, ಭೌತಿಕ ಪ್ರಪಂಚ ಹೇಗೆ, ಬೆಟ್ಟ ಗುಡ್ಡ ಗಾಡು, ಇದೆಲ್ಲ ಭಗವಂತನ ಶಕ್ತಿಯಿಂದ ಸೃಷ್ಟಿಯಾಗಿದೆ. ಸೊ ಅದ್ರ ಬಗ್ಗೆ ವಿವರಣೆ ಇದೆ. ಸೊ ಈಶ್ವರ, ಜೀವ, ಪ್ರಕೃತಿ ಮತ್ತೆ ಕಾಲ.
ಕಾಲ ಅಂದ್ರೆ ಟೈಮ್. ಟೈಮ್ ನಮ್ಮನ್ನ ಎಲ್ಲರ ಮೇಲೂ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ಹೇಗೆ ಕಾಲ ನಮ್ಮನ್ನ ನಿಯಂತ್ರಿಸ್ತಾ ಇದೆ, ಭಗವಂತನ ಒಂದು ನಿಯಂತ್ರಕ ಶಕ್ತಿ ಕಾಲ. ಸೊ ಹೇಗೆ ಕಾಲ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ. ಎಲ್ಲರೂ ಹೇಳ್ಬೋದು ನಾವು ಯಾರ ಕಂಟ್ರೋಲ್ ಅಲ್ಲೂ ಇಲ್ಲ, ನಾವು ಇಂಡಿಪೆಂಡೆಂಟ್ ಆಗಿದ್ದೀವಿ ಅಂತ ನಾವು ಯೋಚನೆ ಮಾಡ್ತಾ ಇದೀವಿ. ಆದ್ರೆ ಭಗವಂತನ ಕಂಟ್ರೋಲಿಂಗ್ ಏಜೆನ್ಸಿ ಯಾವುದು ಅಂತಂದ್ರೆ ಅದು ಟೈಮ್. ಸೊ ಟೈಮ್ ಬಗ್ಗೆ ಕೂಡ ವಿವರಣೆ ಬರುತ್ತೆ ಭಗವದ್ಗೀತೆನಲ್ಲಿ. ಮತ್ತೆ ಕರ್ಮ, ಎಲ್ಲ ಜೀವಿಗಳಿಗೂ ಕರ್ಮದಲ್ಲಿ ಸಿಗಾಕೊಂಡಿರ್ತಾರೆ. ಸೊ ಆ ಕರ್ಮ ಅದು ಹೇಗೆ ಅನ್ನೋದನ್ನ ಅದು ಕೂಡ ಆ ಟಾಪಿಕ್ ಕೂಡ ಭಗವದ್ಗೀತೆನಲ್ಲಿ 5 ಟಾಪಿಕ್ಸ್ ಡಿಸ್ಕಷನ್ ಬರುತ್ತೆ. ಒಂದು ಭಗವಂತ, ಈಶ್ವರ, ಪ್ರಕೃತಿ, ಜೀವ, ಕಾಲ ಮತ್ತೆ ಕರ್ಮ. ಸೊ ಇದರಲ್ಲಿ 4 ಶಾಶ್ವತವಾದದ್ದು. ಯಾವುದು? ಈಶ್ವರ, ಜೀವಿ, ಪ್ರಕೃತಿ, ಕಾಲ. ಸೊ ಇದು ಎಟರ್ನಲ್. ಕರ್ಮ ಮಾತ್ರ ಟೆಂಪರರಿ. ಕರ್ಮ ಇವತ್ತಿರುತ್ತೆ, ನಾಳೆ ಹೋಗುತ್ತೆ ಅನ್ನೋದನ್ನ ಮುಂದೆ ನಾವು ಅರ್ಥ ಮಾಡ್ಕೋಬಹುದು. ಮುಂದಿನ ಚಾಪ್ಟರ್ಸ್ ಅಲ್ಲಿ ಅದು ಬರುತ್ತೆ. ಎಸ್ ಬ್ರೋ, ಕಂಟಿನ್ಯೂ ಮಾಡಿ. ಭಗವದ್ಗೀತೆಯ 5 ಮೂಲ ವಿಷಯಗಳಲ್ಲಿ ಪರಮಪುರುಷನು ಅಥವಾ ಕೃಷ್ಣನು ಅಥವಾ ಬ್ರಹ್ಮನ್ ಅಥವಾ ಪರಮ ನಿಯಾಮಕನು ಅಥವಾ ಪರಮಾತ್ಮನು, ನೀವು ಯಾವ ಹೆಸರನ್ನಾದರೂ ಬಳಸಬಹುದು. ಪರಮಶ್ರೇಷ್ಠನು ಜೀವಿಗಳು ಗುಣದಲ್ಲಿ ಪರಮ ನಿಯಾಮಕನನ್ನು ಹೋಲುತ್ತಾರೆ. ಉದಾಹರಣೆಗೆ ಭಗವದ್ಗೀತೆಯ ಮುಂದಿನ ಅಧ್ಯಾಯಗಳಲ್ಲಿ ವಿವರಿಸುವಂತೆ ಭಗವಂತನಿಗೆ ಐಹಿಕ ನಿಸರ್ಗದ ಕ್ರಿಯೆಗಳ ಮೇಲೆ ನಿಯಂತ್ರಣವಿದೆ. ಭೌತಿಕ ಪ್ರಕೃತಿ ಸ್ವತಂತ್ರವಲ್ಲ, ಅವಳು ಭಗವಂತನ ನಿರ್ದೇಶಾನುಸಾರ ಕಾರ್ಯಮಗ್ನಳಾಗಿದ್ದಾಳೆ. ಶ್ರೀಕೃಷ್ಣನು ಹೇಳುವಂತೆ ಮಾಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಈ ಐಹಿಕ ಪ್ರಕೃತಿಯು ನನ್ನ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುತ್ತದೆ. ವಿಶ್ವದಲ್ಲಿ ಅನೇಕ ಅದ್ಭುತಗಳು ಜರುಗುತ್ತಿರುವುದನ್ನು ನಾವು ನೋಡಿದಾಗ ಈ ವಿಶ್ವ ಅಭಿವ್ಯಕ್ತಿಯ ಹಿಂದೆ ನಿಯಾಮಕನೊಬ್ಬನಿದ್ದಾನೆ ಎಂದು ನಾವು ತಿಳಿಯಬೇಕು. ನಿಯಂತ್ರಣವಿಲ್ಲದೆ ಅಭಿವ್ಯಕ್ತಿಯೇ ಇಲ್ಲ. ನಿಯಾಮಕನನ್ನು ಕುರಿತು ಯೋಚನೆ ಮಾಡದಿರುವುದು ಬಾಲಿಶ. ಉದಾಹರಣೆಗೆ ಕುದುರೆಯಾಗಲಿ ಬೇರೆ ಯಾವುದೇ ಪ್ರಾಣಿಯಾಗಲಿ ಎಳೆಯದಿದ್ದರೂ ಓಡುವ ಸ್ವಯಂಚಾಲಿತ ವಾಹನವು ಅದ್ಭುತವಾದದ್ದು ಎಂದು ಮಗುವು ಯೋಚಿಸಬಹುದು. ಆದರೆ ಬುದ್ಧಿ ಸರಿಯಾಗಿರುವ ಮನುಷ್ಯನಿಗೆ ಸ್ವಯಂಚಾಲಿತ ವಾಹನದ ಯಂತ್ರ ಶಿಲ್ಪದ ಜೋಡಣೆ ಗೊತ್ತಿರುತ್ತದೆ. ಈ ಯಂತ್ರ ವ್ಯವಸ್ಥೆಯ ಹಿಂದೆ ಒಬ್ಬ ಮನುಷ್ಯ, ಒಬ್ಬ ಚಾಲಕ ಇದ್ದಾನೆ ಎಂದು ಅವನಿಗೆ ಯಾವಾಗಲೂ ಗೊತ್ತು. ಇದೇ ರೀತಿಯಲ್ಲಿ ಭಗವಂತನು ಚಾಲಕ. ಎಲ್ಲವೂ ಅವನ ನಿರ್ದೇಶನದಂತೆ ನಡೆಯುತ್ತದೆ. ಮುಂದಿನ ಅಧ್ಯಾಯಗಳಲ್ಲಿ ನಾವು ತಿಳಿಯುವಂತೆ ಭಗವಂತನು ಜೀವಿಗಳನ್ನು ತನ್ನ ವಿಭಿನ್ನಾಂಶವೆಂದು ಸ್ವೀಕರಿಸಿದ್ದಾನೆ. ಚಿನ್ನದ ಒಂದು ಕಣವೂ ಚಿನ್ನವೇ, ಸಮುದ್ರದ ಒಂದು ಹನಿ ನೀರು ಉಪ್ಪಾಗಿರುತ್ತದೆ. ಇದೇ ರೀತಿಯಲ್ಲಿ ಪರಮ ನಿಯಾಮಕನಾದ ಈಶ್ವರನ ಅಥವಾ ಭಗವಂತನ ಶ್ರೀಕೃಷ್ಣನ ವಿಭಿನ್ನಾಂಶವಾಗಿರುವ ನಾವು ಬಹು ಸಣ್ಣ ಈಶ್ವರರು, ಅಧೀನ ಈಶ್ವರರು. ಆದುದರಿಂದ ಪರಮ ಪ್ರಭುವಿನ ಎಲ್ಲ ಗುಣಗಳು ಬಹು ಅಲ್ಪ ಪ್ರಮಾಣದಲ್ಲಿ ನಮ್ಮಲ್ಲಿವೆ. ನಾವು ಪ್ರಕೃತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದೇವೆ, ಏಕೆಂದರೆ ನಾವು ಈಗ ಬಾಹ್ಯಾಕಾಶವನ್ನು ಅಥವಾ ಗ್ರಹಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದೇವೆ. ಮತ್ತು ನಿಯಂತ್ರಿಸುವ ಈ ಪ್ರವೃತ್ತಿ ಇರುವುದು ಏಕೆಂದರೆ ಅದು ಕೃಷ್ಣನಲ್ಲಿ ಇದೆ. ಆದರೆ ಐಹಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ಸಾಧಿಸುವ ಪ್ರವೃತ್ತಿಯು ನಮ್ಮಲ್ಲಿದ್ದರೂ ನಾವೇ ಪರಮ ನಿಯಾಮಕರಲ್ಲ ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಇದನ್ನು ಭಗವದ್ಗೀತೆಯಲ್ಲಿ ವಿವರಿಸಲಾಗಿದೆ. ಸೊ ಇದರಲ್ಲಿ ಕೃಷ್ಣನ ಸುಪ್ರೀಮಸಿ ಬಗ್ಗೆ ಪ್ರಭುಪಾದರು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಸೊ ಮಯಧ್ಯಕ್ಷೇನ ಪ್ರಕೃತಿ ಸೂಯತೆ ಸಚರಾಚರಂ, ಇದು 5ನೇ ಅಧ್ಯಾಯದ ಒಂದು ಶ್ಲೋಕದಲ್ಲಿ, ಸಾರಿ 8ನೇ ಅಧ್ಯಾಯದಲ್ಲಿ ಈ ಶ್ಲೋಕ ಬರುತ್ತೆ. ಸೊ ಇದರಲ್ಲಿ ಭಗವಂತ ಎಲ್ಲರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ, ಪರಮ ನಿಯಂತ್ರಕ ಭಗವಂತ ಅಂತ ವಿವರಿಸ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ತುಂಬಾ ಸುಮಧುರವಾದ ಒಂದು ತುಂಬಾ ಚೆನ್ನಾಗಿರುವಂತ ಉದಾಹರಣೆ ಪ್ರಭುಪಾದ ಕೊಡ್ತಾ ಇದ್ದಾರೆ. ಒಂದು ಕಾರ್ ಹೋಗ್ತಾ ಇದ್ರೆ ಒಬ್ಬ ಮಗು ಅಥವಾ ಒಬ್ಬ ಬಾಲಕ ಏನ್ ಅನ್ಕೊಳ್ತಾನೆ, ಅದು ಆಟೋಮೆಟಿಕ್ ಆಗಿ ಹೋಗ್ತಾ ಇದೆ ಅಂತ. ಆದ್ರೆ ಯಾರಿಗೆ ಬುದ್ಧಿ ಇದೆಯೋ ಅವ್ರಿಗೆ ಗೊತ್ತಿರುತ್ತೆ, ಒಬ್ಬ ಡ್ರೈವರ್ ಇರ್ತಾರೆ, ಆ ಡ್ರೈವರ್ ಕಾರ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ. ಸೊ ಅದೇ ತರ ಈ ಭೌತಿಕ ಪ್ರಪಂಚನೂ ಕೂಡ ವಿಸ್ತಾರವಾಗಿದೆ. ಇದನ್ನ ಎಷ್ಟು ವಿಸ್ತಾರ ಇದೆ ಅಂತ ನಾವು ಅರ್ಥ ಮಾಡ್ಕೊಳಕ್ ಆಗಲ್ಲ. ಅದ್ರ ನಿಯಂತ್ರಕ ಭಗವಂತ ಇದ್ದೇ ಇದ್ದಾನೆ ಅಂತ ಹೇಳ್ತಾರೆ. ಸೊ ಭಗವಂತನಿಗೆ ಅಂಶ ಆಗಿರೋದ್ರಿಂದ ನಾವು, ಸೊ ನಮ್ಮಲ್ಲೂ ಕೂಡ ಆ ನಿಯಂತ್ರಕ ಭಾವನೆ ಸ್ವಲ್ಪ ಮಟ್ಟಿಗೆ ಇದ್ದೇ ಇರುತ್ತೆ. ಭಗವಂತ ಎಲ್ಲರ ಸರ್ವ ನಿಯಂತ್ರಕ, ಆದ್ರೆ ನಾವು ನಮ್ಮ ಆ ಒಂದು ಸ್ವಲ್ಪ ಮಟ್ಟಿಗೆ ಮಾತ್ರ ಕೂಡ ನಮ್ಗೂ ಆ ಒಂದು ನಿಯಂತ್ರಕ ಭಾವ ಇರುತ್ತೆ. ಸೊ ಅಂತ ಇಲ್ಲಿ ನಾವು ತಿಳ್ಕೊಳ್ಬೇಕು. ಸೊ ಇದನ್ನ ನಾವೇ ಪರಮ ನಮ್ಗೆ ಈ ನಿಯಂತ್ರಕ ಶಕ್ತಿ ಅಥವಾ ಬುದ್ಧಿ ಇದ್ರೂ ಸಹ ನಾವೇ ಪರಮ ನಿಯಂತ್ರಕದಲ್ಲ ಅಂತ ತಿಳ್ಕೊಳ್ಬೇಕು. ಇದನ್ನು ಭಗವದ್ಗೀತೆಯಲ್ಲಿ ವಿವರಿಸ್ತಾರೆ, ಹೇಗೆ ನಾವು ಭಗವಂತನ ಒಂದು ಅಂಶ ಮತ್ತೆ ಭಗವಂತ ಪರಮ ನಿಯಂತ್ರಕ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ.
ಹರೇ ಕೃಷ್ಣ. ಸೊ ಪ್ರಭು, ನೀವು ಮುಂದೆ ಕಂಟಿನ್ಯೂ ಮಾಡ್ತೀರಾ ಅಥವಾ ಬೇರೆ ಯಾರಾದ್ರೂ ಓದ್ಬೇಕಾ? ನಿಮಿಷ ಪ್ರಭು. ಓಕೆ, ಬೇರೆ ಯಾರಾದ್ರೂ ಓದ್ತೀರಾ ಇನ್ನ ಮುಂದೆ? ಅನ್ಮ್ಯೂಟ್ ಮಾಡ್ಕೊಂಡು ಓದ್ಬೋದು ಯಾರಾದ್ರೂ ಓದೋದಾದ್ರೆ. ಇಲ್ಲಿಂದ ಈ ಭೌತಿಕ ಪ್ರಕೃತಿ ಎಂದರೇನು ಅಲ್ಲಿಂದ ಮುಂದೆ ಓದ್ಬೋದು. ಯಾರು ಓದೋರು ಇಲ್ದಿದ್ರೆ ಓದ್ತೀನಿ ನಾನು. ಓದ್ಲಾ? ಹಾ ಓದ್ಲಾ ಪ್ರಭುಜಿ? ಓದಿ ಮತ್ತೆ, ಓದಿ ಓದಿ ಓದಿ, ಯಾರಾದ್ರೂ ಓದಿ ಬೇಗ. ಪ್ರಭು ನಾನು ಹೇಳ್ತೀನಿ ಪ್ರಭು. ಓದಿ ಪ್ರಭು. ಏನು? ಭೌತಿಕ ಪ್ರಕೃತಿ ಎಂದರೇನು? ಓಕೆ, ಭೌತಿಕ ಪ್ರಕೃತಿ ಎಂದರೇನು? ಇದನ್ನು ಕೂಡ ಭಗವದ್ಗೀತೆಯಲ್ಲಿ ಕೆಳದರ್ಜೆ ಪ್ರಕೃತಿ ಎಂದು ವಿವರಿಸಿದೆ. ಜೀವಿಯನ್ನು ಮೇಲ್ದರ್ಜೆ ಪ್ರಕೃತಿ ಎಂದು ಕರೆದಿದೆ. ಕೆಳದರ್ಜೆಯಾಗಲಿ ಮೇಲ್ದರ್ಜೆಯಾಗಲಿ ಪ್ರಕೃತಿಯು ಯಾವಾಗಲೂ ನಿಯಂತ್ರಣದಲ್ಲಿರುತ್ತದೆ. ಪ್ರಕೃತಿ ಹೆಣ್ಣು ಮತ್ತು ಹೆಂಡತಿಯ ಚಟುವಟಿಕೆಗಳನ್ನು ಗಂಡನು ನಿಯಂತ್ರಿಸುವಂತೆ ಭಗವಂತನು ಪ್ರಕೃತಿಯನ್ನು ನಿಯಂತ್ರಿಸುತ್ತಾನೆ. ಪ್ರಕೃತಿಯು ಯಾವಾಗಲೂ ಅಧೀನ. ಅವಳು ಭಗವಂತನ ಅಧಿಪತ್ಯಕ್ಕೆ ಒಳಪಟ್ಟಿರುತ್ತಾಳೆ. ಭಗವಂತನು ಅಧಿಪತಿ. ಜೀವಿಗಳು ಮತ್ತು ಭೌತಿಕ ಪ್ರಕೃತಿ ಇಬ್ಬರೂ ಅಧೀನರು. ಭಗವಂತನು ಅವರನ್ನು ನಿಯಂತ್ರಿಸುತ್ತಾನೆ. ಗೀತೆಯಲ್ಲಿ ಹೇಳಿರುವಂತೆ ಜೀವಿಗಳು ಭಗವಂತನ ಅಂಶಗಳಾದರೂ ಅವರನ್ನು ಪ್ರಕೃತಿ ಎಂದೇ ಪರಿಗಣಿಸಬೇಕು. ಇದನ್ನು ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅಪರೇಯಂ ಇತಸ್ತು ಅನ್ಯಂ ಪ್ರಕೃತಿಂ ವಿದ್ಧಿ ಮೇ ಪರಂ ಜೀವಭೂತ ಮಹಾಬಾಹೋ ಯಯೇದ್ಯಂ ಧಾರ್ಯತೆ ಜಗತ್. ಈ ಭೌತಿಕ ಪ್ರಕೃತಿಯು ನನ್ನ ಅಪರಾ ಪ್ರಕೃತಿಯಾಗಿದೆ. ಆದರೆ ಇದರಾಚೆ ಇನ್ನೊಂದು ಪ್ರಕೃತಿ ಇದೆ, ಜೀವಭೂತಾನಾಂ ಜೀವಿಗಳು. ಸೊ ಭಗವಂತನಿಗೆ 3 ತರವಾದ ಪ್ರಕೃತಿ ಅಥವಾ ಶಕ್ತಿಗಳು ಇದೆ ಅಂತ ಹೇಳ್ತಾರೆ. ಒಂದು ಬಾಹ್ಯ, ಒಂದು ಅಂತರಂಗ ಶಕ್ತಿ, ಒಂದು ಬಹಿರಂಗ ಶಕ್ತಿ ಮತ್ತು ತಥಾಸ್ಥ ಶಕ್ತಿ. ಸೊ ಎಲ್ಲಾ ಶಕ್ತಿಗಳನ್ನು ಭಗವಂತ ಇಲ್ಲಿ ಕಂಟ್ರೋಲ್ ಮಾಡ್ತಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಎಸ್ಪೆಷಲಿ ಜೀವ ಜಂತುಗಳೆಲ್ಲ ತಥಾಸ್ಥ ಶಕ್ತಿ, ಮತ್ತೆ ಪ್ರಕೃತಿ ಏನಿದೆ, ನಾವು ಭೌತಿಕ ಪ್ರಕೃತಿಯನ್ನು ನಾವೇನ್ ನೋಡ್ತೀವಿ ಅದು ಭಗವಂತನ ಬಹಿರಂಗ ಶಕ್ತಿ. ಮತ್ತೆ ಭಗವಂತನ ಇನ್ನೊಂದು ಶಕ್ತಿ ಇದೆ, ಅದು ಅಂತರಂಗ ಶಕ್ತಿ. ಸೊ ಭಗವಂತನ ಅಂತರಂಗ ಶಕ್ತಿಯಿಂದ ಭಗವಂತನ ಎಲ್ಲ ಲೀಲೆಗಳು ನಡೆಯುತ್ತೆ. ಸೊ ಈ ಎಲ್ಲಾ ಶಕ್ತಿಗಳನ್ನ ಭಗವಂತ ನಿಯಂತ್ರಣ ಮಾಡ್ತಾ ಇದ್ದಾನೆ. ಸೊ ಮತ್ತೆ ಇದನ್ನ ನಾವು ಅಪಾರೇಯಂ ಇತಸ್ವಾನ್ಯಂ ವಿದ್ಧಿ ಮೇ ಪರಂ ಜೀವಭೂತ ಯಯಾದಂ ಧಾರ್ಯತೆ ಜಗತ್ ಅಂತ ಆ ಶ್ಲೋಕ ಬರುತ್ತೆ. ಸೊ ಎನಿವೆ, ಸೊ ಅದು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾರೆ ಆ ಚಾಪ್ಟರ್ ಅಲ್ಲಿ ಬಂದಾಗ. ಬಂದಿಲ್ಲ. 10 ರೂಪಾಯಿ ಕೇಳಿದ್ರು. 10 ರೂಪಾಯಿಗೆ ಏನ್ ಹಾಕ್ಲಿ? ಎಸ್ ಪ್ರಭು, ಓದಿ ಪ್ರಭು. ಐಕ ಪ್ರಕೃತಿಯೇ 3 ಗುಣಗಳಿಂದ ನಿರ್ಮಾಣವಾಗಿದೆ. ಆ ಗುಣಗಳು ಸತ್ವಂ, ರಾಜಸ ಮತ್ತು ತಾಮಸ. ಇವುಗಳ ಮೇಲೆ ಶಾಶ್ವತ ಕಾಲವಿದೆ. ಪ್ರಕೃತಿಯ ಈ 3 ಗುಣಗಳ ಸೇರುವಿಕೆಯಿಂದಾಗಿ ಮತ್ತು ಸನಾತನ ಕಾಲದ ನಿಯಂತ್ರಣ ಮತ್ತು ವ್ಯಾಪ್ತಿಯಲ್ಲಿ ಕರ್ಮಗಳು ನಡೆಯುತ್ತವೆ. ಅನಾದಿ ಕಾಲದಿಂದ ಈ ಕರ್ಮಗಳು ನಡೆಯುತ್ತಿವೆ ಮತ್ತು ನಾವು ನಮ್ಮ ಕರ್ಮಫಲಕ್ಕನುಗುಣವಾಗಿ ಸುಖ ದುಃಖಗಳನ್ನು ಅನುಭವಿಸುತ್ತಿದ್ದೇವೆ. ಉದಾಹರಣೆಗೆ, ನಾನೊಬ್ಬ ವ್ಯವಹಾರ ಉದ್ಯಮಿಯಾಗಿದ್ದು ಬುದ್ಧಿವಂತನಾಗಿ ಬಹಳ ಕಷ್ಟಪಟ್ಟು ಬ್ಯಾಂಕಿನಲ್ಲಿ ವಿಪುಲವಾಗಿ ಹಣವನ್ನಿಟ್ಟುಕೊಂಡಿದ್ದೇನೆ ಎಂದುಕೊಳ್ಳೋಣ. ಆಗ ನಾನು ಭೋಕ್ತ, ನಾನು ವ್ಯಾಪಾರದಲ್ಲಿ ಹಣವನ್ನೆಲ್ಲ ಕಳೆದುಕೊಂಡೆ ಎಂದು ಭಾವಿಸೋಣ. ಆಗ ನಾನು ನೋವು ಅನುಭವಿಸುವವ. ಇದೇ ರೀತಿಯಲ್ಲಿ ಬದುಕಿನ ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮ ಕೆಲಸದ ಫಲವಾಗಿ ಸುಖವನ್ನು ದುಃಖವನ್ನು ಅನುಭವಿಸುತ್ತೇವೆ. ಇದಕ್ಕೆ ಕರ್ಮ ಎಂದು ಹೆಸರು. ಸೊ ಕರ್ಮ ಡೆಫಿನೇಷನ್ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ಮ ಅದು ಒಳ್ಳೇದು ಆಗಿರ್ಬೋದು ಅಥವಾ ಕೆಟ್ಟ ಕರ್ಮನೂ ಆಗಿರ್ಬೋದು. ಸೊ ಆ ಫಲ ಮತ್ತೆ ಇದು ಅದು ನಮ್ಗೆ ಸಿಗ್ತಾ ಇರುತ್ತೆ. ಎಸ್ ಪ್ರಭು, ಟೆಂಪರರಿ ಆದ್ರೆ. ಭಗವದ್ಗೀತೆಯು ಈಶ್ವರ, ಜೀವ, ಪ್ರಕೃತಿ, ಕಾಲ ಮತ್ತು ಕರ್ಮ ಎಲ್ಲವನ್ನೂ ವಿವರಿಸುತ್ತದೆ. ಈ 5ರಲ್ಲಿ ಈಶ್ವರ, ಜೀವಿಗಳು, ಪ್ರಕೃತಿ ಮತ್ತು ಕಾಲ ಅನಂತ. ಪ್ರಕೃತಿಯ ಅಭಿವ್ಯಕ್ತಿಯು ತಾತ್ಕಾಲಿಕವಾಗಿರಬಹುದು, ಆದರೆ ಹುಸಿಯಲ್ಲ. ಕೆಲವರು ತತ್ವಶಾಸ್ತ್ರಜ್ಞರು ಭೌತಿಕ ಪ್ರಕೃತಿಯ ಸೃಷ್ಟಿಯು ಹುಸಿ ಎನ್ನುತ್ತಾರೆ. ಆದರೆ ಭಗವದ್ಗೀತೆಯ ಸಿದ್ಧಾಂತದಂತೆ ಅಥವಾ ವೈಷ್ಣವ ಸಿದ್ಧಾಂತದಂತೆ ಇದು ಸರಿಯಲ್ಲ. ಜಗತ್ತಿನ ಅಭಿವ್ಯಕ್ತ ಹುಸಿ ಎಂದು ಅದು ಒಪ್ಪುವುದಿಲ್ಲ. ಅದು ವಾಸ್ತವ, ಆದರೆ ಅಶಾಶ್ವತ. ಅದನ್ನು ಆಕಾಶದಲ್ಲಿ ಸಾಗಿ ಹೋಗುವ ಮೋಡಕ್ಕೆ ಅಥವಾ ಬೆಳೆಗೆ ವರವಾದ ಮಳೆಗಾಲಕ್ಕೆ ಹೋಲಿಸಿದೆ. ಮಳೆಗಾಲ ಮುಗಿಯುತ್ತಲೇ ಮೋಡ ಹೊರಟು ಹೋಗುತ್ತಲೇ ಮಳೆಯು
ಪೋಷಿಸಿದ ಬೆಳೆ ಎಲ್ಲ ಒಣಗುತ್ತದೆ. ಇದೇ ರೀತಿಯಲ್ಲಿ ಭೌತಿಕ ಸೃಷ್ಟಿಯು ಒಂದು ವಿಶಿಷ್ಟ ಅವಧಿಯಲ್ಲಿ ಆಗುತ್ತದೆ, ಸ್ವಲ್ಪ ಕಾಲ ಇರುತ್ತದೆ, ಅನಂತರ ಮಾಯವಾಗುತ್ತದೆ. ಇದು ಪ್ರಕೃತಿಯ ಕಾರ್ಯದ ರೀತಿ. ಆದರೆ ಈ ಚಕ್ರವು ನಿರಂತರವಾಗಿ ಕೆಲಸ ಮಾಡುತ್ತಿದೆ. ಆದ್ದರಿಂದ ಪ್ರಕೃತಿಯು ನಿರಂತರ, ಅದು ಹುಸಿಯಲ್ಲ. ಭಗವಂತನು ಅದನ್ನು ನನ್ನ ಪ್ರಕೃತಿ ಎಂದು ಕರೆದಿದ್ದಾನೆ. ಭೌತಿಕ ಪ್ರಕೃತಿಯು ಭಗವಂತನಿಂದ ಬೇರ್ಪಟ್ಟ ಶಕ್ತಿ. ಇದೇ ರೀತಿಯಲ್ಲಿ ಜೀವಿಗಳು ಸಹ ಭಗವಂತನ ಶಕ್ತಿ, ಆದರೆ ಅವರು ಬೇರ್ಪಟ್ಟವರಲ್ಲ, ನಿರಂತರವಾಗಿ ಸಂಬಂಧ ಹೊಂದಿರುವವರು. ಆದುದರಿಂದ ಈಶ್ವರ, ಜೀವಿ, ಐಕ ಪ್ರಕೃತಿ ಮತ್ತು ಕಾಲ ಇವಕ್ಕೆ ಪರಸ್ಪರ ಸಂಬಂಧವಿದೆ. ಇವೆಲ್ಲವೂ ಸನಾತನ. ಆದರೆ ಕರ್ಮವು ಸನಾತನವಲ್ಲ. ಕರ್ಮಫಲಗಳು ಬಹು ಪ್ರಾಚೀನವಾಗಿರಬಹುದು. ನೆನಪಿಗೆ ಸಿಕ್ಕದ ಪ್ರಾಚೀನ ಕಾಲದಿಂದ ನಾವು ನಮ್ಮ ಕರ್ಮಫಲಗಳನ್ನು ಅನುಭವಿಸುತ್ತಿದ್ದೇವೆ. ಆದರೆ ನಾವು ನಮ್ಮ ಕರ್ಮಫಲಗಳನ್ನು ಬದಲಾಯಿಸಬಹುದು. ಈ ಬದಲಾವಣೆಯು ನಮ್ಮ ಜ್ಞಾನದ ಪರಿಪೂರ್ಣತೆಯನ್ನು ಅವಲಂಬಿಸಿದೆ. ನಾವು ವಿವಿಧ ಕರ್ಮಗಳಲ್ಲಿ ನಿರತರಾಗಿರುತ್ತೇವೆ. ಎಲ್ಲಾ ಕರ್ಮಗಳ ಫಲಗಳಿಂದ ಬಿಡುಗಡೆ ಹೊಂದಲು ನಾವು ಯಾವ ಕರ್ಮಗಳನ್ನು ನಡೆಸಬೇಕು ಎನ್ನುವುದು ನಮಗೆ ಖಚಿತವಾಗಿ ತಿಳಿದಿಲ್ಲ. ಆದರೆ ಭಗವದ್ಗೀತೆಯು ಇದನ್ನು ವಿವರಿಸುತ್ತದೆ. ಹರೇ ಕೃಷ್ಣ. ಸೊ ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡ್ತೀರಾ ಈ ಪ್ಯಾರಾದ ಅರ್ಥ ಏನು ಅಂತ ಸಮರೈಸ್ ಮಾಡ್ತೀರಾ? ನಾನು ಹೇಳ ಪ್ರಭುಗಳೇ, ಹೇಳಿ ಪ್ರಭು. ಏನಂದ್ರೆ ಭಗವದ್ಗೀತೆಯಲ್ಲಿ ಜೀವಿನಾಗ್ಬೋದು, ಪ್ರಕೃತಿನಾಗ್ಬೋದು, ಕಾಲ ಆಗ್ಬೋದು, ಕರ್ಮ, ಇದೆಲ್ಲದ್ರ ಬಗ್ಗೆನೂ ಪೂರ್ತಿ ವಿವರವಾಗಿ ಭಗವದ್ಗೀತೆಯಲ್ಲಿ ನಮಗ್ ತಿಳಿಸ್ಕೊಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಕಾಲ ಅಂದ್ರೆ ಅದನ್ನ ನಮ್ಮ ಟೈಮ್ ನ ಆಗ್ಲಿ, ಐಹಿಕ ಪ್ರಕೃತಿ ಅಂದ್ರೆ ನಾವೇನ್ ನೋಡ್ತಾ ಇದೀವಿ, ಬೆಟ್ಟ ಗುಡ್ಡಗಳು, ಈ ಪ್ರಕೃತಿಯದ್ದು ವಿಶೇಷ ಆಗ್ಬೋದು, ಜೀವಿಗಳ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆನೂ, ಜೊತೆಗೆ ನಮ್ಮ ಸನಾತನದ ಬಗ್ಗೆ, ಪ್ರತಿಯೊಂದು ಕರ್ಮಫಲಗಳ ಬಗ್ಗೆನೂ ಇದ್ರಲ್ಲಿ ತಿಳಿಸ್ಕೊಡುತ್ತೆ ಭಗವದ್ಗೀತೆಯಲ್ಲಿ ಅಂತ ಅನ್ಕೊಂಡಿದ್ದೀನಿ. ಎಸ್ ಪ್ರಭು, ಥ್ಯಾಂಕ್ ಯು. ಇನ್ನ ಯಾರಾದ್ರೂ ಹೇಳ್ತೀರಾ? ಇದ್ರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದನ್ನ ಯಾರು ಹೈಲೈಟ್ ಮಾಡ್ತೀರಾ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ ಯಾರಾದ್ರೂ ಹೇಳ್ಬೇಕಾದ್ರೆ. ಸೊ ನಾವು ಓದ್ಬೇಕಾದ್ರೆ ಪುಸ್ತಕನ ಜೊತೆಲಿ ಇಟ್ಕೊಂಡು ಅದನ್ನ ಗಮನ ಇಟ್ಕೊಂಡು ನಮ್ಗೆ ಅದು ಇಂಪಾರ್ಟೆಂಟ್ ಪಾಯಿಂಟ್ ಇದ್ದಾಗ ಅಂಡರ್ಲೈನ್ ಮಾಡ್ಕೋಬೇಕು. ಇನ್ನ ಏನಾದ್ರು ಇಂಪಾರ್ಟೆಂಟ್ ಪಾಯಿಂಟ್ ಇದೆಯಾ ಇದರಲ್ಲಿ? ಪ್ರಭು, ಅದೇ ಇದು ಮೋಡ ಮಳೆಗಾಲ ಮುಗಿಯುತ್ತಲೇ ಮೋಡ ಹೊರಟು ಹೋಗುತ್ತಲೇ, ಮಳೆಯು ಘೋಷಿಸಿದ ಬೆಳೆ ಎಲ್ಲ ಒಣಗುತ್ತದೆ. ಆ ರೀತಿನೇ ಭೌತಿಕ ಸೃಷ್ಟಿ ಒಂದು ವಿಶಿಷ್ಟ ಅವಧಿಯಲ್ಲಿ ಆಗುತ್ತದೆ, ಅದಲ್ವಾ ಪ್ರಭು? ಸೊ ಇದರಲ್ಲಿ ನೋಡಿ, ಇವಾಗ ಇದು ಏನು ಈ ಭೌತಿಕ ಪ್ರಪಂಚ ಕೆಲವರು ಏನ್ ಅನ್ಕೊಂಡಿದ್ದಾರೆ, ಇದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ದಿವಸದವರೆಗೂ ಇರುತ್ತೆ, ಸ್ವಲ್ಪ ದಿವಸದವರೆಗೂ ಎಲ್ಲ ಫಲಗಳು ಸಿಗುತ್ತೆ, ಮತ್ತೆ ಸ್ವಲ್ಪ ದಿವಸ ಆದ್ಮೇಲೆ ಹೊರಟೋಗುತ್ತೆ. ಒಂದು ಮೋಡದ ತರ ಮಳೆ ಬರುತ್ತೆ, ಮತ್ತೆ ಮೋಡ ಸೃಷ್ಟಿ ಆಗುತ್ತೆ, ಮತ್ತೆ ಮೋಡ ಹೊರಟೋಗುತ್ತೆ. ಆದ್ರೆ ಇದು ನಿಜವಾಗ್ಲೂ ಇದು ಒಂದು ವಸ್ತು. ಆದ್ರೆ ಕೆಲವರು ತತ್ವಜ್ಞಾನಿಗಳು ಏನ್ ಹೇಳ್ತಾರೆ, ಬ್ರಹ್ಮ ಸತ್ಯ, ಜಗನ್ ಮಿಥ್ಯ, ಈ ಭೌತಿಕ ಪ್ರಪಂಚ ಮಿಥ್ಯ ಅಂತ ಅದನ್ನ ಆರ್ಗ್ಯೂ ಮಾಡ್ತಾರೆ. ಅವರಿಗೆ ಮಾಯಾವಾದಿ ಅಂತ ಕರೀತಾರೆ. ಅದು ಮಿಥ್ಯ ಅಂತಂದ್ರೆ ಅದೆಲ್ಲ ಫಾಲ್ಸ್, ಅಥವಾ ಅದು ಸುಳ್ಳು, ಅದಕ್ಕೆ ಏನು ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ಭಗವದ್ಗೀತಾ ಪ್ರಕಾರ ಇದು ಟೆಂಪರರಿ ಆದ್ರೂ ಕೂಡ ಅದು ನಿತ್ಯ, ಅಥವಾ ಅದು ಸತ್ಯ ಅದು ಅಂತ ಅದಕ್ಕೆ ಇದನ್ನ ಪ್ರತಿಪಾದಿಸ್ತಾ ಇದ್ದಾರೆ. ಸೊ ಎಲ್ಲ ಭಗವಂತನ ಸೃಷ್ಟಿ ಆಗಿರೋದ್ರಿಂದ ಯಾವುದು ಕೂಡ ಮಿಥ್ಯ ಅಲ್ಲ. ಮಿಥ್ಯ ಅಂತಂದ್ರೆ ಫಾಲ್ಸ್ ಅಲ್ಲ. ನಾವು ವೈಷ್ಣವರು ಹೇಗೆ ಬ್ರಹ್ಮ ಸತ್ಯ, ಜಗನ್ ಮಿಥ್ಯ, ಬ್ರಹ್ಮ ಸತ್ಯ ಅಂದ್ರೆ ಭಗವಂತ ಪರಿಪೂರ್ಣ, ಅವನು ಸತ್ಯ, ಮತ್ತೆ ಜಗನ್ ಮಿಥ್ಯ ಅಂತಂದ್ರೆ ಟೆಂಪರರಿ, ಇದು ಭಗವಂತನ ಶಕ್ತಿ ಇಂದ ಮ್ಯಾನಿಫೆಸ್ಟ್ ಆಗುತ್ತೆ, ಮತ್ತೆ ಕಾಲಕ್ರಮೇಣ ಆ ಭಗವಂತನ ಶಕ್ತಿ ಭಗವಂತನಲ್ಲಿ ಮತ್ತೆ ಲೀನ ಆಗುತ್ತೆ. ಸೊ ಹಾಗಾಗಿ ಭಗವಂತನ ಶಕ್ತಿ ಆಗಿರೋದ್ರಿಂದ, ಸೊ ಭಗವಂತ ಹೇಗೆ ಸತ್ಯನೋ ಭಗವಂತನ ಶಕ್ತಿನೂ ಕೂಡ ಸತ್ಯ, ಅದು ಮಿಥ್ಯ ಆಗೋದಿಲ್ಲ, ಅದು ಟೆಂಪರರಿ. ಈಗ ಅದಕ್ಕೆ ಉದಾಹರಣೆ ಇಲ್ಲಿ ಕೊಡ್ತಾ ಇದ್ದಾರೆ. ಮೋಡ ಉತ್ಪತ್ತಿ ಆಗುತ್ತೆ, ಮಳೆ ಬಂದ್ಮೇಲೆ ಸ್ವಲ್ಪ ಕಾಲ ಮೋಡ ಇರುತ್ತೆ, ಮತ್ತೆ ಮೋಡ ಅನ್ಮ್ಯಾನಿಫೆಸ್ಟ್ ಆಗುತ್ತೆ, ಮೋಡ ನಮ್ಗೆ ಕಾಣಿಸೋದಿಲ್ಲ. ಆದ್ರೆ ಮೋಡ ಸತ್ಯ ಅಲ್ಲ, ಅಸತ್ಯ ಅಲ್ಲ, ಅದು ಟೆಂಪರರಿ. ಸೊ ಅದೇ ತರ ಈ ಭೌತಿಕ ಸೃಷ್ಟಿ, ಭೌತಿಕ ಪ್ರಕೃತಿ ಏನಿದೆ ಅದು ಅಸತ್ಯ ಅಲ್ಲ, ಅದು ಟೆಂಪರರಿ ಅಂತ ಹೇಳ್ತಾರೆ. ಸೊ ಮತ್ತೆ ಇನ್ನೊಂದರಲ್ಲಿ ಈ ಕರ್ಮನು ಕೂಡ ಅದು ಟೆಂಪರರಿ.
ಈ 4 ಅಂಶಗಳು ಈಶ್ವರ, ಪ್ರಕೃತಿ, ಕಾಲ ಮತ್ತೆ ಜೀವ, ಈ 4 ಅಂಶಗಳು ಅದು ಅನಂತ, ಕರ್ಮ ಮಾತ್ರ ಟೆಂಪರರಿ. ಸೊ ಈ ಕರ್ಮ ನಾವು ಕೂಡ ಬೇಕಾದ್ರೆ ನಮ್ಗೆ ನಾವು ಸರಿಯಾದ ಮಾರ್ಗದಲ್ಲಿ ಇಲ್ಲ ಅಂತಂದ್ರೆ ನಮ್ಗೆ ಸಾಕಷ್ಟು ಕರ್ಮ ಬರುತ್ತೆ. ಆ ಕರ್ಮದ ಫಲವನ್ನ ನಾವು ಅನುಭವಿಸ್ಬೇಕಾಗುತ್ತೆ. ಆದ್ರೆ ಇನ್ನೊಂದು ಇದರಲ್ಲಿ ಬರಿತಾ ಇದ್ದಾರೆ, ನಾವು ವಿವಿಧ ಕರ್ಮಗಳಲ್ಲಿ ನಿರತರಾಗಿರುತ್ತೇವೆ. ಎಲ್ಲ ಕರ್ಮಗಳ ಫಲಗಳಿಂದ ಬಿಡುಗಡೆ ಹೊಂದಲು ನಾವು ಯಾವ ಕರ್ಮಗಳನ್ನು ನಡೆಸಬೇಕು ಎನ್ನುವುದು ನಮಗೆ ಖಚಿತವಾಗಿ ತಿಳಿದಿಲ್ಲ. ಆದರೆ ಭಗವದ್ಗೀತೆ ಇದನ್ನು ವಿವರಿಸುತ್ತದೆ. ನಾವು ಮತ್ತೆ ಇನ್ನ ಒಂದು ಇದರಲ್ಲಿ ಇಂಪಾರ್ಟೆಂಟ್ ಲೈನ್ ಇದರಲ್ಲಿ ಹೇಳ್ತಾ ಇದ್ದಾರೆ, ಏನಂತಂದ್ರೆ ನಾವು ಕರ್ಮವನ್ನ ಬದಲಾಯಿಸಿಕೊಳ್ಳಬಹುದು, ನಾವು ನಮ್ಮ ಕರ್ಮಗಳನ್ನು ಬದಲಾಯಿಸಿಕೊಳ್ಳಬಹುದು. ಈ ಬದಲಾವಣೆಗೆ ನಮ್ಮ ಜ್ಞಾನದ ಪರಿಪೂರ್ಣತೆಯನ್ನು ಅವಲಂಬಿಸಿದೆ. ಸೊ ಒಬ್ಬ ಇಂಟೆಲಿಜೆಂಟ್ ವ್ಯಕ್ತಿ ಯಾರು ಅಂತಂದ್ರೆ, ನಾನು ಯಾಕೆ ಇದನ್ನ ಸಫರ್ ಮಾಡ್ತಾ ಇದ್ದೀನಿ, ನನ್ನ ಕರ್ಮನ ನಾನು ಹೇಗೆ ಬದಲಾಯಿಸ್ಕೊಳ್ಬೇಕು ಅಂತ ಯಾರಿಗಾದ್ರೂ ಜಿಜ್ಞಾಸೆ ಇದ್ರೆ, ಆ ಜಿಜ್ಞಾಸೆ ಭಗವದ್ಗೀತೆನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಸೊ ಎಷ್ಟು ಸುಮಧುರವಾಗಿ ಈ ಭಗವದ್ಗೀತೆ ಟಾಪಿಕ್ಸ್ ಅನ್ನ ಪ್ರಭುಪಾದರು ಸಮರೈಸ್ ಮಾಡಿದ್ದಾರೆ ಅಂತಂದ್ರೆ, ನಾವು ಇದನ್ನ ಹಲವಾರು ಬಾರಿ ಓದ್ತಾ ಇದ್ರೆ ನಮ್ಗೆ ಅದು ಚೆನ್ನಾಗಿ ಮನದಟ್ಟಾಗುತ್ತೆ. ಸೊ ನಾನು ಯಾಕೆ ಇಂಟ್ರಡಕ್ಷನ್ ಇಂದ ನಾನು ಸ್ಟಾರ್ಟ್ ಮಾಡಿಸ್ತಾ ಇದ್ದೀನಿ ಈ ಒಂದು ಸೆಷನ್ ಅಂತಂದ್ರೆ, ಯಾರಾದ್ರೂ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಭಗವದ್ಗೀತೆನಲ್ಲಿ ಏನಿದೆ, ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ, ಭಗವದ್ಗೀತೆ ಯಾಕೆ ಓದಬೇಕು ಅಂತ ಯಾರು ಪ್ರಶ್ನೆ ಮಾಡಿದ್ರೆ, ಈ ಇಂಟ್ರಡಕ್ಷನ್ ನೀವು ಒಂದ್ 2-3 ಸತಿ ಓದ್ಕೊಂಡ್ರೆ ಇಡೀ ಭಗವದ್ಗೀತೆನ ನೀವು ಕಾನ್ಫಿಡೆಂಟ್ ಆಗಿ ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಹಾಗಾಗಿ ಅದನ್ನ ಅಷ್ಟು ಚೆನ್ನಾಗಿ ಸಮರೈಸ್ ಮಾಡಿದ್ದಾರೆ. ಸೊ ಇಡೀ 700 ಶ್ಲೋಕಗಳನ್ನ ಈ ಸಮರಿಗಿಂತ ಇನ್ನ ಬೆಟರ್ ಆಗಿ ನಾವು ಸಮರೈಸ್ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಒನ್ ಆಫ್ ದ ಬೆಸ್ಟ್ ಸಮರೀಸ್, ಪ್ರಭುಪಾದರು ಅಷ್ಟೊಂದು ಚೆನ್ನಾಗಿ ಇದನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಸಮರಿನ ನಾವು ಬೇಕಾದ್ರೆ 2-3 ಸತಿ ಇದನ್ನ ಓದ್ಬೋದು. ಓಕೆ, ಸೊ ಎನಿವೇ ಇದು ಸಮರಿಗೆ ನಾವು ಇಷ್ಟೊಂದು ಎಕ್ಸ್ಪ್ಲನೇಷನ್ ಹೇಳ್ಬೋದು ಅಂದ್ರೆ, ಇನ್ನ ಶ್ಲೋಕಗಳಿಗೆ ಏನ್ ಹೇಳ್ಬೋದು, ಮುಂದೆ ಓದಿ. ಕಂಟಿನ್ಯೂ ಮಾಡಿ. ಈಶ್ವರನ ಸ್ಥಾನ ಪರಮ ಪ್ರಜ್ಞೆಯದು. ಜೀವಿಗಳು ಈಶ್ವರನ ವಿಭಿನ್ನಾಂಶಗಳಾದದ್ದರಿಂದ ಅವರಿಗೂ ಪ್ರಜ್ಞೆಯುಂಟು. ಜೀವಿಯನ್ನು ಭೌತಿಕ ನಿಸರ್ಗವನ್ನು ಪ್ರಕೃತಿ ಅಥವಾ ಈಶ್ವರನ ಶಕ್ತಿ ಎಂದು ವಿವರಿಸಿದೆ. ಆದರೆ ಇವೆರಡರಲ್ಲಿ ಒಂದು ಜೀವ ಪ್ರಜ್ಞೆಯನ್ನು ಪಡೆದಿದ್ದಾನೆ, ಇನ್ನೊಂದು ಪ್ರಕೃತಿ ಪ್ರಜ್ಞೆಯನ್ನು ಪಡೆದಿಲ್ಲ. ಇದೇ ವ್ಯತ್ಯಾಸ. ಈಶ್ವರನ ಪ್ರಜ್ಞೆಯನ್ನು ಹೋಲುವಂತಹ ಪ್ರಜ್ಞೆಯು ಇರುವ ಜೀವ ಪ್ರಕೃತಿಯನ್ನು ಪರ ಎಂದು ಕರೆದಿದೆ. ಈಶ್ವರನದು ಪರಮ ಪ್ರಜ್ಞೆ, ಆದರೆ ಜೀವಿಗೂ ಪರಮ ಪ್ರಜ್ಞೆಯುಂಟು ಎಂದು ಹೇಳಲಾಗದು. ಜೀವಿಯು ತನ್ನ ಪರಿಪೂರ್ಣತೆಯ ಯಾವುದೇ ಘಟ್ಟದಲ್ಲಿ ಪರಮ ಪ್ರಜ್ಞೆಯನ್ನು ಹೊಂದಿರಲಾರ. ಅವನು ಆಗಿರಬಲ್ಲ ಎನ್ನುವುದು ತಪ್ಪುದಾರಿಗೆ ಸಿದ್ಧಾಂತ. ಅವನಿಗೆ ಪ್ರಜ್ಞೆಯು ಇರಬಹುದು, ಆದರೆ ಅವನಿಗೆ ಪರಿಪೂರ್ಣ ಪ್ರಜ್ಞೆಯಾಗಲಿ ಪರಮ ಪ್ರಜ್ಞೆಯಾಗಲಿ ಇಲ್ಲ. ಸೊ ಇದು ಭಗವಂತನಿಗೆ ಮಾತ್ರ ಪರಿಪೂರ್ಣ ಆಗಿ ಇರೋದಕ್ಕೆ ಸಾಧ್ಯ. ಭಗವಂತನಿಗೆ ಏನ್ ಹೇಳ್ತಾರೆ ವಿವರಣೆ ಅಂತಂದ್ರೆ, ಈಶ್ವರ ಸರ್ವಭೂತಾನ ಹೃದಯೇಶು ಅರ್ಜುನ ತಿಷ್ಠತಿ, ಎಲ್ಲ ಹೃದಯದಲ್ಲೂ ನಾನಿದ್ದೀನಿ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ. ಸೊ ಅಂದ್ರೆ ನಮ್ಗೆ ಸ್ವಲ್ಪ ಜ್ಞಾನ ಇರ್ಬೋದು, ಆದ್ರೆ ನಾವು ಪರಮ ಜ್ಞಾನಿ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೃಷ್ಣ ಹೇಳ್ತಾನೆ, 4ನೇ ಅಧ್ಯಾಯದಲ್ಲೂ ಹೇಳ್ತಾನೆ, ನಾವು ಜೀವಿ ಹಿಂದೆ ಏನಾಗಿದ್ದ, ಮುಂದೆ ಏನಾಗ್ತಾ ಇದ್ದಾನೆ, ಈಗ ಏನಾಗ್ತಾ ಇದೆ ಅಂತ ಎಲ್ಲಾ ಜೀವಿಗಳಿಗೂ ಎಲ್ಲಾ ಹಿಸ್ಟ್ರಿನೂ ಭಗವಂತನಿಗೆ ಒಬ್ಬನಿಗೆ ಮಾತ್ರ ಗೊತ್ತು. ಸೊ ಹಾಗಾಗಿ ಅವನು ಪರಂ ಜೀವಿ. ಸೊ ಆ ಜೀವಿಗೆ ನಾವು ಹೋಲಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇವೆ. ಅಂದ್ರೆ ಪರ್ಫೆಕ್ಟ್ ಮೆಮರಿ ಇದೆ ಭಗವಂತನಿಗೆ. ನಾವು ಹಿಂದೆ ಏನಾಗಿದ್ವಿ, ಮುಂದೆ ಏನಾಗ್ತೀವಿ, ಈಗೇನಾಗ್ತಾ ಇದೀವಿ ಅನ್ನೋದು ಎಲ್ಲ ಭಗವಂತನಿಗೆ ಗೊತ್ತು. ಅದು ಒಬ್ಬರ ವ್ಯಕ್ತಿ ಅಲ್ಲ, ಎಲ್ಲಾ ಜೀವಿ ಜಂತಿಗಳ ರೆಕಾರ್ಡ್ ಅನ್ನು ಭಗವಂತ ಮಾಡ್ಕೊಂಡಿದ್ದಾನೆ, ಭಗವಂತನಿದೆ. ಆದ್ರೆ ಅವನ ಪ್ರಜ್ಞೆ ಆತರ ಹೊಂದಿದ್ದಾನೆ. ಸೊ ಭಗವಂತನಿಗೆ ನಾವು ಸಮಾನರಾಗಕ್ಕೆ ಸಾಧ್ಯನೇ ಇಲ್ಲ ಅಂತ ಪ್ರಭುಪಾದಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಎಸ್ ಪ್ರಭು, ಓದಿ ಮುಂದೆ. ಜೀವಿಗೂ ಈಶ್ವರನಿಗೂ ಇರುವ ವ್ಯತ್ಯಾಸವನ್ನು ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ ವಿವರಿಸಲಾಗುವುದು. ಈಶ್ವರನು ಕ್ಷೇತ್ರಜ್ಞ, ಪ್ರಜ್ಞೆ ಇರುವವನು. ಜೀವಿಗೂ ಪ್ರಜ್ಞೆಯುಂಟು, ಆದರೆ ಜೀವಿಗೆ ತನ್ನ ನಿರ್ದಿಷ್ಟ ದೇಹದ ಪ್ರಜ್ಞೆಯುಂಟು. ಈಶ್ವರನಿಗೋ ಎಲ್ಲಾ ದೇಹಗಳ ಪ್ರಜ್ಞೆಯುಂಟು. ಈಶ್ವರನು ಎಲ್ಲಾ ಜೀವಿಗಳ ಹೃದಯಗಳಲ್ಲಿ ನೆಲೆಸಿದ್ದಾನೆ. ಆದುದರಿಂದ ನಿರ್ದಿಷ್ಟ ಜೀವಿಗಳ ಮಾನಸಿಕ ವ್ಯಾಪಾರಗಳ ಅರಿವು ಆತನಿಗಿದೆ. ಇದನ್ನು ನಾವು ಮರೆಯಬಾರದು. ದೇವೋತ್ತಮ ಪರಮಪುರುಷನಾದ ಪರಮಾತ್ಮನು ಎಲ್ಲರ ಹೃದಯಗಳಲ್ಲಿ ಈಶ್ವರನಾಗಿ ನಿಯಾಮಕನಾಗಿ ವಾಸಿಸುತ್ತಿದ್ದಾನೆ. ತಾನು ಅಪೇಕ್ಷಿಸಿದಂತೆ ಕೆಲಸ ಮಾಡಲು ಜೀವಿಗೆ
ಆತ ನಿರ್ದೇಶನ ಮಾಡುತ್ತಿದ್ದಾನೆ ಎಂದು ವಿವರಿಸಿದೆ. ಜೀವಿ ಪ್ರಭು ನಿಮ್ದು ಮ್ಯೂಟ್ ಆಯ್ತು, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪ್ರಭು ಈಗ ಕೇಳಿಸ್ತಾ ಇದೆಯಾ ಹಾ ಪ್ರಭು? ಇವಾಗ ಕೇಳಿಸ್ತಾ ಇದೆ ಪ್ರಭು. ಹಾ ಓದಿ, ಈಗ ಓದಿ. ಒಂದ್ ನಿಮಿಷ. ಮೊದಲು ಯಾವುದೋ ಒಂದು ರೀತಿಯಲ್ಲಿ ಕಾರ್ಯೋನ್ಮುಖನಾಗಲು ನಿರ್ಧರಿಸುತ್ತಾನೆ. ಅನಂತರ ಅವನು ತನ್ನದೇ ಕರ್ಮದ ಕ್ರಿಯೆ ಪ್ರತಿಕ್ರಿಯೆಗಳ ಗೊಂದಲಗಳಲ್ಲಿ ಸಿಕ್ಕಿಬೀಳುತ್ತಾನೆ. ನಾವು ಉಡುಪನ್ನು ಹಾಕಿಕೊಂಡು ಕಳಚಿ ಹಾಕುವಂತೆ ಒಂದು ಬಗೆಯ ದೇಹವನ್ನು ಬಿಟ್ಟು ಇನ್ನೊಂದು ಬಗೆಯ ದೇಹವನ್ನು ಪ್ರವೇಶಿಸುತ್ತಾನೆ. ಹೀಗೆ ಆತ್ಮವು ದೇಹದಿಂದ ದೇಹಕ್ಕೆ ಸಾಗುತ್ತಿರುವಾಗ ಅವನು ತನ್ನ ಹಿಂದಿನ ಕರ್ಮಗಳ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳನ್ನು ಅನುಭವಿಸುತ್ತಾನೆ. ಆತ್ಮವು ಸತ್ವಗುಣದಲ್ಲಿದ್ದಾಗ ಮತ್ತು ತಿಳಿಯಾದ ಬುದ್ಧಿಯಲ್ಲಿದ್ದಾಗ ತಾನು ಯಾವ ಬಗೆಯ ಕರ್ಮಗಳನ್ನು ಮಾಡಬೇಕು ಎಂದು ಅರ್ಥ ಮಾಡಿಕೊಂಡು ಈ ಚಟುವಟಿಕೆಗಳನ್ನು ಬದಲಾಯಿಸಬಹುದು. ಅವನು ಹಾಗೆ ಮಾಡಿದಾಗ ಅವನ ಹಿಂದಿನ ಕರ್ಮಗಳ ಕ್ರಿಯೆಗಳನ್ನು ಮತ್ತು ಪ್ರತಿಕ್ರಿಯೆಗಳನ್ನು ಬದಲಾಯಿಸಬಹುದು. ಆದುದರಿಂದಲೇ ಕರ್ಮವು ನಿತ್ಯವಲ್ಲ. ಆದ್ದರಿಂದ ಈಶ್ವರ, ಜೀವ, ಪ್ರಕೃತಿ, ಕಾಲ ಮತ್ತು ಕರ್ಮ ಎನ್ನುವ 5 ಅಂಶಗಳಲ್ಲಿ 4 ನಿತ್ಯವಾದವು, ಕರ್ಮ ನಿತ್ಯವಲ್ಲ ಎಂದು ನಾವು ಹೇಳಿದೆವು. ಸೊ ಪ್ರಭುಪಾದರು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಹೇಗೆ ಈ 4 ಅಂಶಗಳು ಎಟರ್ನಲ್. ಯಾವುದು? ಈಶ್ವರ, ಜೀವಿ, ಪ್ರಕೃತಿ, ಕಾಲ. ಇದು ಎಟರ್ನಲ್. ಕರ್ಮ ಮಾತ್ರ ಟೆಂಪರರಿ. ಸೊ ಆ ಕರ್ಮಗಳನ್ನ ನಾವು ಹೇಗೆ ಬದಲಾಯಿಸ್ಕೊಳ್ಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಾನು ಹೇಳಿದಾಗೆ ಎಲ್ಲ ಹೃದಯದಲ್ಲೂ ಭಗವಂತ ಇದ್ದಾನೆ ಅಂತ ಪ್ರಭುಪಾದರು ಆ ಶ್ಲೋಕವನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ಮತ್ತೆ ಎಲ್ಲರ ಹೃದಯಗಳಲ್ಲಿ ಈಶ್ವರನಾಗಿ ನಿಯಮಕವಾಗಿ ವಾಸಿಸುತ್ತಿದ್ದಾನೆ. ತಾನು ಅಪೇಕ್ಷಿಸಿದಂತೆ ಕೆಲಸ ಮಾಡಲು ಆತನ ನಿರ್ದೇಶ ಮಾಡುತ್ತಿದ್ದಾನೆ ಎಂದು ವಿವರಿಸಿದೆ. ಸೊ ಎಲ್ಲ ಹೃದಯದಲ್ಲೂ ಇದ್ದು ಭಗವಂತ ಡೈರೆಕ್ಷನ್ ನ ಕೊಡ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇನ್ನೆರಡು ಪ್ಯಾರನ ಈಗ 12ನೇ ಪುಟಕ್ಕೆ ನಾವು ಬಂದಿದ್ದೀವಿ. ಓಕೆ, ಸೊ ಇಲ್ಲಿಗೆ ಇವತ್ತಿಗೆ ನಾವು ಇಲ್ಲಿಗೆ ನಿಲ್ಸೋಣ. 10ನೇ ಪುಟಕ್ಕೆ ಅದರಲ್ಲಿ ಒಂದು ಪ್ಯಾರನ ನಾವು ಓದಿದೀವಿ. ಟೈಮ್ ಆಯ್ತು ಇವತ್ತು. ಸೊ 9:23 ಆಯ್ತು. ಎನಿವೆ ಇಲ್ಲಿಗೆ ಸ್ಟಾಪ್ ಮಾಡೋಣ. ಏನಾದ್ರು ಪ್ರಶ್ನೆ ಇದ್ರೆ ಒಂದೆರಡು ಬೇಕಾದ್ರೆ ಅಥವಾ ಏನಾದ್ರು ಆಡ್ ಮಾಡೋದಿದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು. ಸೊ ಈ ರೀತಿಯಾಗಿ ನಾವು ಓದ್ಕೊಂಡು ಹೋಗೋಣ. ಜಾಸ್ತಿ ಡೀಟೇಲ್ ಎಕ್ಸ್ಪ್ಲನೇಷನ್ ನಾನು ಮಾಡಲ್ಲ. ಎಲ್ಲಿ ಇಂಪಾರ್ಟೆಂಟ್ ಏನಿರುತ್ತೋ ಅದನ್ನ ಹೈಲೈಟ್ ಮಾಡ್ತೀನಿ. ಯಾಕಂದ್ರೆ ನಾವು ಒಂದ್ಸತಿ ಭಗವದ್ಗೀತೆನ ಕಂಪ್ಲೀಟ್ ಆಗಿ ಓದೋ ಅಂತ ಒಂದು ಅಧ್ಯಯನ ಮಾಡೋದಕ್ಕೆ ಅಥವಾ ಓದೋದಕ್ಕೆ ನಾವು ಟ್ರೈ ಮಾಡೋಣ. ಸೊ ಬೇಗ, ಆದಷ್ಟು ಬೇಗ, ಮೇ ಬಿ 1 2 ತಿಂಗಳು, 3 ತಿಂಗಳು, 4 ತಿಂಗಳಲ್ಲಿ ಒಂದ್ಸತಿ ಭಗವದ್ಗೀತೆ ಓದಿ ಮುಗಿಸೋಣ. ಸೊ ದಟ್ ನಾವು ಕಾನ್ಫಿಡೆಂಟ್ ಆಗಿ ನಾವು ಭಗವದ್ಗೀತೆ ಓದಿದೀವಿ, ಮತ್ತೆ ಭಗವದ್ಗೀತೆನಲ್ಲಿ ಏನು ನಾವು ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಗೆ ಇದು ಸಹಾಯ ಮಾಡ್ಕೊಂಡು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಏನಾದ್ರು ಪ್ರಶ್ನೆ ಇದ್ರೆ ಅಥವಾ ಏನಾದ್ರು ಕಮೆಂಟ್ಸ್ ಇದ್ರೆ ಹಂಚ್ಕೋಬಹುದು. ಅನ್ಮ್ಯೂಟ್ ಮಾಡಿ, ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಯಾರಾದ್ರೂ ಏನಾದ್ರು ಹೇಳೋದಿದ್ರೆ ಹೇಳ್ಬೋದು. ನಾಳೆನೂ ಕೂಡ ಸೇಮ್ ಟೈಮ್ 8:30ಗೆ ನಾವು ಇದನ್ನು ಮತ್ತೆ ಕಂಟಿನ್ಯೂ ಮಾಡ್ತೀವಿ ಝೂಮ್ ಅಲ್ಲಿ. ಎಲ್ಲರಿಗೂ ಈ ಸ್ಕ್ರೀನ್ ಎಲ್ಲ ನಾನು ಶೇರ್ ಮಾಡೋದು ಕಾಣ್ತಾ ಇದೆ ಕ್ಲೀನ್ ಆಗಿ? ಕಾಣ್ತಾ ಇದೆ. ಎಸ್ ಮಾತಾಡಿ, ಹೇಳಿ ಪ್ರಭುಜಿ. ಅಂದ್ರೆ ದೇವತೆಗಳು ಯಾವ ಶಕ್ತಿ? ಬಹಿರಂಗ ಶಕ್ತಿನ ಅಂತರಂಗ ಶಕ್ತಿನ? ಅದರಲ್ಲಿ ವಿಷ್ಣು ತತ್ವಗಳೆಲ್ಲ ಭಗವಂತನ ಅಂತರಂಗ ಶಕ್ತಿ. ಇನ್ನ ದೇವತೆಗಳೆಲ್ಲ ಭಗವಂತನ ಬಹಿರಂಗ ತಥಾಷ್ಟ ಶಕ್ತಿ. ಹಾ ಓಕೆ. ಪ್ರಭುಜಿ, ಇವಾಗ ನಮ್ಮಲ್ಲೂ ಒಂದ್ ಶಕ್ತಿ ಇದೆ ಅಂತ ಹೇಳ್ಬೋದು ಅಲ್ವಾ? ನಮ್ಮ ಹೃದಯದಲ್ಲಿ ದೇವರು ವಾಸ ಮಾಡ್ತಾರೆ ಅಲ್ವಾ? ಸೊ ನಮ್ಮಲ್ಲೂ ಒಂದ್ ಶಕ್ತಿ ಇದೆ ಅಂತ ಹೇಳ್ಬೋದು ಅಲ್ವಾ? ಭಗವಂತ ಹೇಗೆ ನಿಯಂತ್ರಕನೋ ನಾವು ಕೂಡ ಸ್ವಲ್ಪ ನಿಯಂತ್ರಕ ಶಕ್ತಿ, ಕಂಟ್ರೋಲಿಂಗ್ ನೇಚರ್ ನಮ್ಮಲ್ಲೂ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಇಂಡಸ್ಟ್ರಿ ರನ್ ಮಾಡ್ತಾ ಇದ್ರೆ ಸೊ ನ್ಯಾಚುರಲಿ ನಾನು ಕಂಟ್ರೋಲ್ ಮಾಡ್ತೀನಿ. ಅಥವಾ ನನ್ನ ಫ್ಯಾಮಿಲಿ ಇದ್ರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ನಾನು ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ. ಒಬ್ಬ ಫಾದರ್ ಸನ್ನ ಕಂಟ್ರೋಲ್ ಮಾಡಿದಾಗ ಅಥವಾ ಡಾಟರ್ನ ಕಂಟ್ರೋಲ್ ಮಾಡಿದಾಗ ಆ ನಿಯಂತ್ರಕ ಶಕ್ತಿ ಇದ್ದೇ ಇರುತ್ತೆ. ಬಟ್ ಆದ್ರೆ ಅದು ನಮ್ಗೆ ಓನ್ಲಿ ಸ್ವಲ್ಪ ಮಾತ್ರ, ಓನ್ಲಿ ಟು ಸರ್ಟನ್ ಡಿಗ್ರಿ, ಜಾಸ್ತಿ ಇರೋದಿಲ್ಲ ಕಂಟ್ರೋಲಿಂಗ್ ನೇಚರ್. ಸೊ ಹಾಗಾಗಿ ನಾವು ಕೆಲವ್ರಿಗೆ ಈ ಭೌತಿಕ ಪ್ರಪಂಚದಲ್ಲಿ ಸಿಗಾಕೊಂಡು ಈ ಪಫ್ಡ್ ಅಪ್ ನೇಚರ್ ಇರುತ್ತೆ. ಐ ಆಮ್ ದ ಗ್ರೇಟೆಸ್ಟ್ ಆಫ್ ಆಲ್ ಕಂಟ್ರೋಲರ್ಸ್ ಅಂತ.
ನಾವು ಹಿಸ್ಟ್ರಿನಲ್ಲಿ ನಾವು ನೋಡ್ಬೋದು ದೊಡ್ಡ ದೊಡ್ಡ ಡಿಕ್ಟೇಟರ್ಸ್ ಆಗ್ಲಿ ಅಥವಾ ದೊಡ್ಡ ದೊಡ್ಡ ಕಿಂಗ್ಡಮ್ಸ್ ಆಗ್ಲಿ ಅವರು ಎಷ್ಟು ಕಂಟ್ರೋಲ್ ಮಾಡ್ತಾ ಇದ್ರು, ಇನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಅದು ಹಿಸ್ಟಾರಿಕಲಿ ತಗೊಂಡ್ರೆ ಹಿರಣ್ಯಕಶಿಪು, ಹಿರಣ್ಯಾಕ್ಷ, ರಾವಣ ಈ ತರದವರೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಇಡೀ ಪ್ರಕೃತಿನ, ಆದ್ರೆ ಎಲ್ಲ ಕಂಟ್ರೋಲ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಭಗವಂತ ಎಲ್ಲರ ಕಂಪ್ಲೀಟ್ ಕಂಟ್ರೋಲ್ ಅಂತ ನಾವು ಅರ್ಥ ಮಾಡ್ಕೋ. ಹರೇ ಕೃಷ್ಣ. ಓಕೆ, ನಾಳೆ ಮತ್ತೆ ಕಂಟಿನ್ಯೂ ಮಾಡಿ. ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಲ್ಲ ನಾವೇನ್ ಮಾಡ್ತಾ ಇದೀವಿ ಅಂತ? ಎನಿ ಫೀಡ್ಬ್ಯಾಕ್? ನಾವು ಬೇರೆ ಏನಾದ್ರು ಆಡ್ ಮಾಡ್ಬೇಕಾ ಇದಕ್ಕೆ? ಇಲ್ಲ ಪ್ರಭು, ಅರ್ಥ ಆಗ್ತಾ ಇದೆ. ಪ್ರಭು ಸೇಮ್ ಟೈಮಾ ಡೈಲಿ? ಡೈಲಿ. ಈಗ ನಾಳೆ ಒಂದ್ ದಿವಸ ಮಾಡೋಣ, ಮೇ ಬಿ ಫ್ರೈಡೆ ಒಂದ್ ದಿವಸ ಮಾಡೋಣ, ವಾರಕ್ಕೆ 3 ದಿವಸ ಇಲ್ಲ 4 ದಿವಸ ಮಾಡೋಣ. ಬೇರೆ ದಿವಸ ನಾವ್ ಇವಾಗ ಏನ್ ಕವರ್ ಮಾಡಿದೀವಿ ಅದನ್ನ ಮತ್ತೆ ಇನ್ನೊಂದ್ಸತಿ ಓದಿ. ಈಗ ನಿನ್ನೆ ಕ್ಲಾಸ್ ಮಿಸ್ ಆದವರು ಫಸ್ಟ್ ಪ್ರಭುಪಾದರು ಇಲ್ಲಿ 4 ವರ್ಡ್ ಬರ್ದಿದ್ದಾರೆ. ಆ 4 ವರ್ಡ್ ಇಂದ ಈ 9ನೇ ಪುಟದವರೆಗೂ ಒಂದ್ಸತಿ ಓದ್ಕೊಳ್ಳಿ. ಮತ್ತೆ ಟೈಮ್ ಇದ್ರೆ ಇನ್ನೊಂದ್ ಸ್ವಲ್ಪ ಮುಂದಕ್ಕೂ ಓದಿರಿ. ಸೊ ನಾವು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದಾಗ ನಾವು ಓದಿರೋದನ್ನ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನಾವಿನ್ನ ಫಾಸ್ಟ್ ಆಗಿ ಮುಂದೆ ಹೋಗ್ಬೋದು. ಹರೇ ಕೃಷ್ಣ. ಸೊ ಇಲ್ಲಿಗೆ ಎಂಡ್ ಮಾಡೋಣ ಮೀಟಿಂಗು. ಎಲ್ಲರಿಗೂ ಧನ್ಯವಾದ. ಮತ್ತೆ ನಾಳೆ ಮೀಟ್ ಮಾಡೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ಶಿಲ ಪ್ರಭುಪಾದ್ ಕಿ ಜಯ. ಗ್ರಂಥರಾಜ್ ಭಗವದ್ಗೀತಾ ಕಿ ಜಯ. ಯಥಾ ಗೌರ್ ಪ್ರೇಮಾನಂದೇ ಹರಿಹರ್. ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಏನು ಅಂದ್ರೆ, ಯಾರ ಹತ್ರ ಭಗವದ್ಗೀತಾ ಇಲ್ಲ ದಯವಿಟ್ಟು ಭಗವದ್ಗೀತಾ ಕನ್ನಡ ಅಥವಾ ಇಂಗ್ಲಿಷ್ ಅನ್ನ ತಗೊಳ್ಳಿ. ನಮ್ಮ ಸೆಂಟರ್ ಅಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಅದನ್ನ ದಯವಿಟ್ಟು ತಗೊಂಡು ನಿಮ್ ಪರ್ಸನಲ್ ಕಾಪಿ ಆಗಿ ಅದನ್ನ ಇಟ್ಕೊಳ್ಳಿ. ಓಕೆ, ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಹರೇ ಕೃಷ್ಣ.